ಪಾಕಿಸ್ತಾನ್ ಜಿಂದಾಬಾದ್. ಇಲ್ಲ, ನಾವು ಹಿಂದೂಸ್ತಾನ್ ಜಿಂದಾಬಾದ್ ಅಂದ್ಬಿಡೋದು ಅಷ್ಟೇ, ಫಿನಿಶ್. ನ್ಯೂಟ್ರಲ್ ಇರೋ ಗಾಡಿ ತಾನಾಗೆ ರಿವರ್ಸ್ ಹೋಗ್ತಾ ಇದೆ ರೀ. ನಿಜವಾಗ್ಲೂ ನ್ಯೂಟ್ರಲ್ ಇರುವಂತಹ ಗಾಡಿ ಹಿಂದೆ ಝುಯು ಅಂತ ಹಿಂದೆ ಹೋಗ್ತಾ ಇದೆ. ರಾತ್ರಿ 12 ಗಂಟೆ ಅಷ್ಟೊತ್ತಿಗೆ ಬಂದ್ರೆ ನಾನು ಯಾಕೆ ಒಂದ್ ಸ್ವಲ್ಪನೂ ಆ ಕಡೆ ಈ ಕಡೆ ಕ್ಯಾಮ್ರಾನ ಆಫ್ ಮಾಡ್ತಾ ಇಲ್ಲ, ಕಂಟಿನ್ಯೂ ಮಾಡ್ತಾ ಇದೀನಿ ಅಂದ್ರೆ ಏನ್ರಿ ಭಯ ಪಡಿಸ್ತಾ ಇದಾರೆ ನನಗೆ. ರಾತ್ರಿ ಯಾವ್ದೋ ಕತ್ಲು ರೋಡಿಗೆ ಕರ್ಕೊಬಂದು ಆತ್ಮದ ರೋಡಿಗೆ ಕರ್ಕೊಂಡ್ಬಂದು ಎದುರಿಸ್ತಾ ಇದ್ದಾರೆ ನನಗೆ. ಕುದುರೆ ಆಗ್ಬೇಕು ಅಂದ್ರೆ ನೀವು ಈ ಅಂಬರ್ನ ತಿನ್ಬೇಕು ಅಂತ ತಿಂದ್ರೆ ಓ ಅಂತ ಓಡ್ಬೋದು ಅಂತ. ಟೈಮ್ ಹೋಗಿದ್ರಿ. ಟ್ರೈನ್ ಇದೆ ಮದೀನಾಗೆ. 5:45 ಆಗೇ ಹೋಯ್ತು. ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ಇನ್ನು ಏರ್ಪೋರ್ಟ್ಗೆ ಹೋಗ್ಬೇಕು, ಏರ್ಪೋರ್ಟಿಂದ ಓಡಬೇಕು. ಓ ಶಿಟ್, ಲೇಟ್ ಆಗೋಗಿದೆ. ನಿಮ್ಮ ಹೊಸ ಜರ್ನಿಗೆ ಶುಭ. ಥ್ಯಾಂಕ್ ಯು ಟೇಕ್ ಕೇರ್. ಥ್ಯಾಂಕ್ ಯು. ಫೋನ್ ಮಾಡ್ತೀನಿ ಆಮೇಲೆ. ಹಾಂ, ಸಿಗೋಣ. ನಮ್ಮ ಶೆಟ್ರು ಬಂದಿದ್ದಾರೆ ಪಾಪ. ಬೆಳಗ್ಗೆ ಒಳಗೆ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದೀವಿ. ಗುಡ್ ಮಾರ್ನಿಂಗ್. ಇಲ್ಲಿಂದ 10 ನಿಮಿಷ ಬೇಕಂತೆ ಸ್ಟೇಷನ್ಗೆ ಹೋಗೋದಕ್ಕೆ. ಶೆಟ್ರೆ, ಟೇಕ್ ಕೇರ್. ಬಾಯ್ ಬಾಯ್. ಟ್ರೈನ್ ಸಿಗುತ್ತೋ ಇಲ್ವೋ ಅಂದ್ಕೊಂಡೆ. ಹಂಗೂ ಹಿಂಗೂ ಮಾಡಿ ಎಂಟ್ರಾಗಿದ್ದೀನಿ ರೈಲ್ವೆ ಸ್ಟೇಷನ್ಗೆ. 5 ನಿಮಿಷದಲ್ಲಿ ಬಂದಿರೋದು ಇಲ್ಲಿಗೆ. ಇಂಪಾಸಿಬಲ್ಲು. ಟ್ರೈನ್ ಸಿಗುತ್ತೆ ಇಲ್ವೋ ಇವಾಗಲೂ ಡೌಟು. ಕೊನೆ ಟ್ರೈ ಮಾಡೋಣ. ಇದೇ ಮದೀನಾಗೆ ಹೋಗ್ತಾರೋ ಟ್ರೈನು. ವಾವ್, ಸಖತ್ತಾಗಿದೆ ನೋಡಿ. ಇದೆ ಟ್ರೈನು, ಸಖತ್ತಾಗಿದೆ. ಬುಲೆಟ್ ಟ್ರೈನ್ ಥರ ಇದೆ. ಚೈನಾ ದುಡ್ಡು ಕೊಟ್ಟಿರೋ ಟೆಕ್ನಾಲಜಿ. ಕೋಚ್ ನಂಬರ್ 8. ನಡ್ಕೊಂಡು ಹೋಗೋಕ್ಕಾಗ್ತಾರ. ಕೋಚ್ ನಂಬರ್ 8 ಅಂತ ಅರಬಿಕಲ್ಲಿದೆ, ಅರ್ಥ ಆಗ್ತಾರ. ಜಸ್ಟ್ ಟ್ರೈನ್ ಮಿಸ್ ಆಗ್ಬಿಡೋದ್ರಿ. ಬಂದೇ ಡೋರ್ ಕ್ಲೋಸ್ ಮಾಡಿದ್ರು, ಹೊರಟ್ಬಿಟ್ರಿ. ಮುಟ್ತು 300 ಟಾಪ್ ಸ್ಪೀಡು. ಇದು ನಮ್ಮ ಟ್ರೈನ್ ಆಗಿತ್ತು ನೋಡಿ. ಹೆಂಗಿದೆ ಟ್ರೈನು. ಇಲ್ಲಿ ಲಗೇಜ್ ಇಡುವಂಥ ಅವಕಾಶ ಇತ್ತು. ಸೊ ನಾವು ಬಂದು ತಲುಪಿದ್ದೀವಿ ಮದೀನಾ ನಗರಕ್ಕೆ. ಇಸ್ಲಾಂನ 2ನೇ ಅತ್ಯಂತ ಮುಖ್ಯವಾದ ನಗರ. ಇದು ಟ್ರೈನ್ ಸ್ಟೇಷನ್ನು. ಸಕ್ಕದ ಮಾಡಿದ ಟ್ರೈನ್ ಸ್ಟೇಷನ್. ಒಟ್ಟು ಜರ್ನಿ 1 ಗಂಟೆ 50 ನಿಮಿಷ. ಟ್ರೈನ್ ಸ್ಟೇಷನ್ ಹೆಂಗೆ ಕಟ್ಟಿದ್ದಾರೆ ನೋಡಿ ಸೌದಿ ಅರೇಬಿಯಾದಲ್ಲಿ. ಎಲ್ಲರಿಗೂ ಮದೀನಾ ನಗರಕ್ಕೆ ಸ್ವಾಗತ. ಭಾಳ ಹೋಲಿ ಜಾಗ. ಈಗ ಟ್ಯಾಕ್ಸಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲೂ ಕೂಡ ಒಬ್ಬರು ಕನ್ನಡಿಗರು ನನ್ನ ಹೋಸ್ಟ್ ಮಾಡ್ತಾಯಿದ್ದಾರೆ. ಅವರ ಮನೆಗೆ ಹೋಗಿ ಉಳಿತಾ ಇದ್ದೀನಿ. ಎಲ್ಲ ಡೀಟೇಲ್ಸು ಕೊಡ್ತೀನಿ. ತುಂಬ ಸುಸ್ತಾಗಿದೆ, ನಿದ್ದೆ ಮಾಡಿಲ್ಲ. ಫಸ್ಟ್ ಅವ್ರ ರೂಮಿಗೆ ಹೋಗ್ಬಿಟ್ಟು ರಿಲ್ಯಾಕ್ಸ್ ಆಗಿ ಆಮೇಲೆ ಪ್ರತಿಯೊಂದು ಡೀಟೇಲ್ಸ್ನು ಕೊಡ್ತೀನಿ.
ಶುಭ ಸಂಜೆ ಗೆಳೆಯರೆ, ನಾವಿದೀವಿ ವಾದಿ ಜಿನ್ ಅನ್ನೋ ರೋಡಲ್ಲಿ. ಜಿನ್ ಅಂದರೆ ಆಲ್ಕೋಹಾಲ್ ನಾಪ್ಸ್ಕೊಬೇಡಿ. ಜಿನ್ ಅಂದರೆ ಅರೇಬಿಕ್ ಅಥವಾ ಸೌದಿ ವರ್ಡಲ್ಲಿ ಆತ್ಮ ಅಂತ ಅರ್ಥ. ಆತ್ಮ ಅಂದರೆ ದೆವ್ವ. ನಮ್ಮ ಬ್ರದರ್ ಒಬ್ಬರು ಕನ್ನಡಿಗ ಬ್ರದರು, ನಮ್ಮ ಮಂಗಳೂರು ಬ್ರದರು ಈ ರೋಡಿಗೆ ಕರ್ಕೊಂಬಂದಿದ್ದಾರೆ. ಅವ್ರು ಯಾರು ಅಂತ ನಾಳೆ ಬೆಳಗ್ಗೆ ನಿಮ್ಗೆ ಇಂಟ್ರಡ್ಯೂಸ್ ಮಾಡ್ತೀನಿ ಬೆಳಕಲ್ಲಿ. ನಾಳೆ ಬೆಳಗ್ಗೆನೂ ಕೂಡ ಒಟ್ಟಿಗೆ ಸುತ್ತಾಡ್ತೀವಿ. ಈ ವಾದಿ ಜಿನ್ ರೋಡಿನ ಸ್ಪೆಷಾಲಿಟಿ ಏನು ಗೊತ್ತಾ? ಇದು ಒಂದು ರೀತಿಯ ಅಥವಾ ಝೀರೋ ಗ್ರಾವಿಟಿ ರೋಡು. ಈ ಕಡೆ ಹೋಗ್ತಾ ಇದ್ರೆ ಉಲ್ಟಾ ಎಳ್ಕೊಂಡು ಹೋಗ್ತಾ ಇರುತ್ತೆ ನಮ್ಮನ್ನ. ಭಾಳ ಒಂಥರ ಖತರ್ನಾಕ್ ಫೀಲಿಂಗ್ ಬರ್ತಾ ಇದೆ ಈ ರೋಡಲ್ಲಿ. ಈಗ ಆಲ್ರೆಡಿ ಶುರು ಆಗ್ತಾ ಇದೆಯಾ? ಸ್ವಲ್ಪ ಮುಂದೆ ಇವಾಗ ಸ್ಟಾರ್ಟ್ ಟೈಟ್ ಆಗ್ತಾ ಬಂದು ನೀವು ಆ ಕಡೆ ಈ ಕಡೆಯಿಂದ ಆ ಕಡೆ ಹೋಗ್ಬೇಕಾದ್ರೆ ರಿವರ್ಸ್ ಅಲ್ಲಿ ಈ ಕಡೆ ಬರ್ತಾ ಇರ್ತೀವಿ. ಅಂದ್ರೆ ಪುಷ್ ಮಾಡ್ತಾ ಇರುತ್ತೆ ಹಿಂದಕ್ಕೆ. ನಾವು ಆ ಕಡೆಯಿಂದ ವಾಪಸ್ ಹೋಗ್ಬೇಕಾದ್ರೆ ಮುಂದಕ್ಕೆ ತಳ್ತಾ ಇರುತ್ತೆ. ಸೊ ಆ ತರ ಒಂದು ಸೈಂಟಿಫಿಕ್ ಏನು ಸೈಂಟಿಫಿಕ್ ರೀಸನ್ ಏನು ಸಿಕ್ಕಿಲ್ವ ಇನ್ನೂ ಸಿಕ್ಕಿಲ್ಲ. ಓಕೆ, ಯು ಕ್ಯಾನ್ ಫೀಲ್ ಇಟ್. ನಾನು ಏನು ಫೀಲ್ ಮಾಡ್ತಾ ನಿಮ್ಗೆ ಹೇಳ್ತೀನಿ. ಎಕ್ಸಾಕ್ಟ್ಲಿ ಅದು ನಿಮ್ಗೆ ವಿಡಿಯೋಲಿ ಫೀಲ್ ಆಗಲ್ಲ, ಬಟ್ ಡೆಫಿನೆಟ್ಲಿ ಇದೊಂದು ವಿಚಿತ್ರವಾದ ಜಾಗ ಅಂತಾನೆ ಕರಿಬೋದು. ಫಸ್ಟ್ ನಿಮ್ಗೆ ಇನ್ನೂ ಒಂದು ಇದು ಮಾಡ್ತೀನಿ, ಎಕ್ಸ್ಪೀರಿಯನ್ಸ್ ಮಾಡಿಸ್ತೀನಿ. ಸ್ವಲ್ಪ ಮುಂದೆ ಓಕೆ, ಫ್ಲಾಟ್ ರೋಡ್ ಇದು. ಬಟ್ ಆದರೆ ಕಷ್ಟ ಆಗ್ತಾ ಇದೆ, ಅಂದರೆ ಒಂಥರ ಎಳಿತಾ ಇದೆ ಅಲ್ವಾ? ಸ್ವಲ್ಪ ಮುಂದೆ ಹೋದ್ರೆ ನಿಮ್ಗೆ ಈ ರೋಡಲ್ಲಿ ತೋರಿಸ್ತೀನಿ ಇದರಲ್ಲಿ. ಈಗ ನೋಡಿ, ಬ್ರದರ್ ನ್ಯೂಟ್ರಲ್ ಹಾಕ್ತಾರೆ. ನ್ಯೂಟ್ರಲ್ ಹಾಕಿದ್ರೆ ಲಿಟ್ರಲಿ ರಿವರ್ಸ್ ಹೋಗೋ ತರ ಫೀಲಿಂಗ್ ಬರಕ್ ಶುರುವಾಗುತ್ತೆ. ಹೊಟ್ಟೋಗ್ಬಿಡುತ್ತಾ? ರಿವರ್ಸ್ ಹೋಗುತ್ತೆ. ಅದಕ್ಕೆ ಟರ್ನ್ ಅನ್ನು ಕ್ರಾಸ್ ಆಗಿ ನಿಜವಾಗ ಅಂದ್ರೆ ಫೀಲಿಂಗ್ ಅಲ್ಲ, ರಿಯಲ್ ಆಗಿ ಹೊಟ್ಟೋಗುತ್ತೆ ಹಿಂದಕ್ಕೆ. ರಿಟರ್ನ್ಸ್ ಹೋಗುತ್ತೆ. ನೀವು ಬಾಟ್ಲ್ ಇಟ್ರು ಈ ಕಡೆ ಬರುತ್ತೆ. ಏನ್ ಹೇಳ್ತಾ ಇದೀರಾ? ಏನ್ರಿ ಭಯ ಪಡಿಸ್ತಾ ಇದಾರೆ ನನಗೆ. ರಾತ್ರಿ ಯಾವ್ದೋ ಕತ್ಲು ರೋಡಿಗೆ ಕರ್ಕೊಂಡ್ಬಂದು ಆತ್ಮದ ರೋಡಿಗೆ ಕರ್ಕೊಂಡ್ಬಂದು ಎದುರಿಸ್ತಾ ಇದ್ದಾರೆ ನನಗೆ. ಯಾರು ಪಿಕ್ಚರ್ ಫೀಲಿಂಗ್ ಬರ್ತಾ ಇದೆ ರೋಡಲ್ಲಿ. ಇಲ್ಲಿ ನ್ಯೂಟ್ರಲ್ ಹಾಕಿದ್ರೆ ಗಾಡಿನ ಹಿಂದೆ ಹೊಟ್ಟೋಗ್ಬಿಡುತ್ತೆ ಗಾಡಿ. ಇದು ಯಾವ ತರ ರೋಡು? ಅಯ್ಯೋ, ಇಲ್ಲೆಲ್ಲ ಕೂತ್ಕೊಂಡು ಇವಾಗ ವಿಂಟರ್ ಟೈಮ್ ಅಲ್ಲ, ಸೊ ಚಿಲ್ ಔಟ್ ಮಾಡ್ತಾ ಇದ್ದಾರೆ. ಕೂತ್ಕೊಂಡು ಟಿಕ್ಕ ಪಾರ್ಟಿ ಮಾಡೋದು ಇದು ಆ ಟೈಮ್ ಇವಾಗ. ಇದು ಪರ್ಫೆಕ್ಟ್ ಟೈಮು ಸೌದಿ ಅರೇಬಿಯಾನ ನೋಡೋದಕ್ಕೆ. ಆದರೆ ಇದು ನೋಡಿ, ಇವಾಗ ನ್ಯೂಟ್ರಲ್ ಹಾಕಿದ್ರು, ಸೈಡ್ಗೆ ಹಾಕ್ತಾ ಇದ್ದಾರೆ ನೋಡಿ. ಇವಾಗ ನ್ಯೂಟ್ರಲ್ ಹಾಕಿದ್ರು. ನೋಡಿ, ನ್ಯೂಟ್ರಲ್ ಹಾಕಿದ್ರು, ಹಿಂದೆ ಹೋಗ್ತಾ ಇದೆ ಗಾಡಿ. ಮೀಟರ್ ತೋರಿಸಿ. ನೋಡಿ, ಇಲ್ಲಿ ನ್ಯೂಟ್ರಲ್ ಇದೆ, ತೋರಿಸ್ತಾ ಇರ್ ಬ್ರದರ್. ನೋಡಿ ನೀವು, ನ್ಯೂಟ್ರಲ್ ಇದೆ ಗಾಡಿ, ತಾನಾಗೆ ಹಿಂದೆ ಹೋಗ್ತಾ ಇದೆ ಗಾಡಿ. ಯೋ ಹೆಂಗ್ ಸರ್ ಇದು ಸಾಧ್ಯ? ನ್ಯೂಟ್ರಲ್ ಗಾಡಿ ಹಿಂದೆ ಹೋಗೋದಕ್ಕೆ? ಇದ್ರ ಒಳಗಿನ ಲೈಟ್ ಹಾಕಿ ಬ್ರದರ್. ರೀ ನಿಜವಾಗ್ಲು ರೀ, ಗಾಡಿ ಹಿಂದಕ್ಕೆ ಹೋಗ್ತಾ ಇದೆ. ನ್ಯೂಟ್ರಲ್ ನೋಡಿ, ನ್ಯೂಟ್ರಲ್ ಇದೆ ನೋಡಿ. ಇಲ್ಲಿ ನಾವೇನು ಮಾಡ್ತಾ ಇಲ್ಲ, ನ್ಯೂಟ್ರಲ್ ಇರೋ ಗಾಡಿ ತಾನಾಗೆ ರಿವರ್ಸ್ ಹೋಗ್ತಾ ಇದೆ. ಬ್ರೋ, ದೆವ್ವ ಇಲ್ಲ ತಾನೆ? ರೀ ನಿಜವಾಗ್ಲೂ ನ್ಯೂಟ್ರಲ್ ಇರೋಂತಹ ಗಾಡಿ ಹಿಂದೆ ಝಿಯೋ ಅಂತ ಹಿಂದೆ ಹೋಗ್ತಾ ಇದೆ. ಅದು ಎಷ್ಟು 80 ಸ್ಪೀಡಲ್ಲಿ ಹೋಗುತ್ತೆ, 80 ಪ್ಲಸ್ ಸ್ಪೀಡ್ ಹೋಗುತ್ತೆ. ನಾವು ಬಟ್ ಹಿಡಿಬೇಕಾ? ಬ್ರೇಕ್ ಹಿಡಿದಿದ್ದೀವಿ. ಮಾರ್ನಿಂಗ್ ಟೈಮ್ ಆದ್ರೆ ಬಿಟ್ಬಿಟ್ರೆ ನಮ್ಗೂ 2 ಸರಿ ಕಾಣುತ್ತಲ್ಲ, ಗೋಯಿಂಗ್ ಲೈಕ್ ಕ್ವಿಕ್, ತುಂಬಾ ಫಾಸ್ಟ್ ಹೋಗುತ್ತೆ. ನಾವು ಬರುವಾಗ ಯು ಕ್ಯಾನ್ ಟ್ರೈ, ಯು ಕ್ಯಾನ್ ಸಿ 120 ಪ್ಲಸ್ ಸ್ಪೀಡ್. ನಂಬಕ್ಕೆ ಅಸಾಧ್ಯ ರೀ ಇದು. ನೀವು ಬರ್ತೀವಲ್ಲ ನಾವು, ನೀವು ಜಸ್ಟ್ ಥಿಂಕ್ ನೋಡಿ, 120 ಪ್ಲಸ್ ಸ್ಪೀಡ್ ಹೋಗುತ್ತೆ. ವೆರಿ ರೇರ್ ಇದು ಮಾತ್ರ. ಈ ತರ ರೋಡೇ ನೋಡಿಲ್ಲ ನಾನು. ಗಾಡಿನ ನ್ಯೂಟ್ರಲ್ ಹಾಕಿದ್ರೆ ರಿವರ್ಸಲ್ಲಿ ವಾಪಸ್ ಹೋಗೋದು ಗಾಡಿ. ಈಗ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ರಿವರ್ಸ್ ವಾಪಸ್ ಬಂದಿದ್ದೀವಿ. ಆ ಕಡೆಯಿಂದ ಈ ರೋಡಿಗೆ ಬಂದಿದ್ದೀವಿ. ಈ ರೋಡಲ್ಲಿ ರಿವರ್ಸ್ ಡೈರೆಕ್ಷನಲ್ಲಿ ಹೋಗುತ್ತೆ. ಈಗ ನೋಡಿ, ಇಲ್ಲಿ ಈ ಜಾಗದಲ್ಲಿ ನ್ಯೂಟ್ರಲ್ ಹಾಕ್ತೀವಿ. ಈಗ ಡ್ರೈವಲ್ಲಿ ಇದ್ದೀವಿ, ನ್ಯೂಟ್ರಲ್ಗೆ ಹಾಕ್ತೀವಿ. ತಾನಾಗೆ ಗಾಡಿ ಹೆಂಗೆ ಮುಂದಕ್ಕೆ ಮೂವ್ ಆಗುತ್ತಾ ಆಗಲ್ವಾ ಅಂತ ನನಗಂತೂ ನಂಬಕ್ಕೆ ಅಸಾಧ್ಯ ಅನಿಸ್ತಾ ಇದೆ. ಆದರೂ ಬ್ರದರ್ ಹೇಳ್ತಾರೆ 100% ವರ್ಕ್ ಆಗುತ್ತೆ. ನೋಡಿ, ಇವಾಗ ನ್ಯೂಟ್ರಲ್ಗೆ ಹಾಕಿದ್ರು, ನ್ಯೂಟ್ರಲ್ಗೆ ಹಾಕಿ ಬಿಟ್ಟಿದ್ದಾರೆ ಆಯಿತಾ. ನ್ಯೂಟ್ರಲ್ಗೆ ಹಾಕಿಬಿಟ್ರು ಗಾಡಿ ಹೆಂಗೆ ಮೂವ್ ಆಗ್ತಾ ಇದೆ ನನಗೂ ಅರ್ಥ ಆಗ್ತಾಯಿಲ್ಲ. ನೋಡಿ, ಗಾಡಿ ತಾನಾಗೆ ಮೂವ್ ಆಗ್ತಾ ಇದೆ ನ್ಯೂಟ್ರಲಲ್ಲಿ ನಿಲ್ಬೇಕು ತಾನೆ. ಇನ್ನು ಸ್ಪೀಡ್ ಪಿಕಪ್ ಆಗುತ್ತಾ? ಹೋಗ್ತಾ ಪಿಕಪ್ ಆಗಿ 120 120 ನ್ಯೂಟ್ರಲಲ್ಲಿ ಹೋಗಕ್ಕೆ ಸಾಧ್ಯನಾ? ಹೆಂಗೆ ಸಾಧ್ಯ ಇದು? ಡೌನು ಇಲ್ವಲ್ಲ ಈ ರೋಡು, ಫ್ಲ್ಯಾಟ್ ಇದೆ. ಈಗ ಆ ಕಡೆಯಿಂದ ಬರ್ತಾ ರಿವರ್ಸು ಹಿಂಗೆ ಎಳ್ಕೊಂಡು ಹೋಗುತ್ತೆ. ಈ ಕಡೆಯಿಂದ ಹೋಗ್ತಾ ಗಾಡಿನ ಮುಂದಕ್ಕೆ ಬಿಸಾಕತ್ತೆ ತೊಗೊಂಡೋಗಿ. ಇಲ್ಲಿ ಬೆಳಗ್ಗೆ ಹೊತ್ತು ಬಾಟ್ಲ್ ಇಟ್ರು ಬಾಟ್ಲು ಸಮೇತ ಮುಂದಕ್ಕೆ ಹೋಗುತ್ತಂತೆ. ಆ ಕಡೆ ಇಟ್ಟರೆ ಹಿಂದಕ್ಕೆ ಹೋಗುತ್ತೆ. ನೋಡಿ, ತಾನಾಗೆ ಹೋಗ್ತಾ ಇದೆ ಇವಾಗ. ಸ್ಪೀಡ್ ಆಯಿತು. ಹೆಂಗೆ ಸಾಧ್ಯ ಇದು ಅಂತ ನಾನು ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಎಲ್ಲರೂ ಬಂದು ಇದನ್ನು ಟ್ರೈ ಮಾಡ್ತಾರೆ ಇಲ್ಲಿ ನಾರ್ಮಲಿ.
ಯಾರು ಗೊತ್ತಿದೆಯೋ ಅವ್ರು ಬಂದು ನೋಡಿ ಮತ್ತೆ ನ್ಯೂಟ್ರಲ್ ಇದೆ ನೋಡಿ, ಇನ್ನೂ ಪಿಕಪ್ ತಾನಾಗೆ ಹೋಗ್ತಾ ಇದೆ ಗಾಡಿ. ಇದೊಂದು ಆಟೋಮೆಟಿಕ್ ಗಾಡಿ, ನ್ಯೂಟ್ರಲ್ ಇರುವಂತಹ ಗಾಡಿ. ಸ್ಪೀಡ್ ಎಷ್ಟಿದೆ ಬರೋದು? 40ಗೆ ಹೋಯ್ತು ಇವಾಗ ಆಲ್ರೆಡಿ. ಅಯ್ಯಯ್ಯಪ್ಪ, ಜಿನ್ ರೋಡ್, ವಾದಿ ಜಿನ್. 45. ಓ, ನೀವು ನೋಡಲೇಬೇಕು, ಇದನ್ನು ನಂಬಲೇಬೇಕು, ಆ ಥರ ದುನಿಯಾ ಇದು. ನಾನು ನಂಬಲಿಲ್ಲ ಬ್ರದರ್ ಹೇಳಿದಾಗ. 60 ಟಚ್ ಆಯಿತು. 60 ನ್ಯೂಟ್ರಲಲ್ಲಿ 60. ಅದೇ ಮೋಸ್ಟ್ಲಿ ಇಲ್ಲಿ ಯಾವುದೋ ರೀತಿಯ ಒಂದು ಎನ್ವಿರಾನ್ಮೆಂಟಲ್ ಫೋರ್ಸ್ ಇರಬೇಕು. ಇದಕ್ಕೆ ಎಕ್ಸಾಕ್ಟ್ಲಿ ಸೈನ್ಸ್ ಗೊತ್ತಿಲ್ಲ. ಹೋಯ್ತಾರೆ ಫಾಸ್ಟಾಗಿ. ನ್ಯೂಟ್ರಲ್ಲಿ ಗೇರ್ ನ್ಯೂಟ್ರಲ್, ಇನ್ನೂ ನ್ಯೂಟ್ರಲ್ ಕರೆಕ್ಟಾಗಿ ನೋಡಿ, ಏನೂ ಯಾಮಾನಿಸ್ತಾ ಇಲ್ಲ. 65 70 ಟಚ್ ಮಾಡ್ತು. ಅಯ್ಯಯ್ಯಪ್ಪ, ಗಾಡಿ ಫುಲ್ ಸ್ಪೀಡಲ್ಲಿ ಏನಾದ್ರು ಆಕ್ಸಿಲ್ ನೋಡಿ, ಕಾಲು ಅಷ್ಟೇ ನೋಡಿ, ಕಾಲು ಎರಡೂ ಎತ್ತಿಟ್ಟಿದ್ದಾರೆ ಅವರು. ಒಂಚೂರು ಆ ಕಡೆ ನೋಡಿ ಇಲ್ಲಿ ಸರ್, ತೋರಿಸ್ಬಿಡಿ ಸರ್ ನಿಮ್ಮ ಕಾಲು ಎರಡೂ. ಹಾಂ ನೋಡಿ, ಇಲ್ಲಿ ಆಕ್ಸಲರೇಷನ್ ಮೇಲೆ ಕಾಲಿಲ್ಲ. 80 ಟಚ್ ಆಯಿತು ನೋಡಿ, 80 ಕ್ರಾಸ್ ಮಾಡಿದ್ವಿ. ಏನೂ ಒಂದು ಸ್ವಲ್ಪನೂ ಆಕ್ಸಿಲರೇಷನ್ ಇಲ್ಲದೆ ನ್ಯೂಟ್ರಲ್ ಗೇರಲ್ಲಿ ತಾನಾಗೆ ತಾನು 80ಇಂದ 90ಇಂದ 100 ಆಲ್ಮೋಸ್ಟ್ 120ವರೆಗೂ ಹೋಗುತ್ತಂತೆ ಈ ರೋಡಲ್ಲಿ. ಹೇಗೆ ಸಾಧ್ಯ ಇದೆ? ಇದೊಂದು ಮಿಸ್ಟ್ರಿನೇ. ಆಮೇಲೆ ನೋಡಿ, ರೋಡ್ ಒಂದು ಸ್ವಲ್ಪನೂ ಡೌನ್ ಇಲ್ಲ, ಪಕ್ಕಾ ಫ್ಲ್ಯಾಟ್ ರೋಡು. 100 ಟಚ್ ಆಯಿತು. 100 ಬಂತಾ? 100. ಈ ಎಕ್ಸ್ಪೆರಿಮೆಂಟ್ ಮಾಡಬೇಕು, ನಾನು ನಿಮಗೆ ತೋರಿಸ್ಬೇಕು ಅಂತಲೇ ಬ್ರದರು ಈ ರೋಡಿಗೆ ಕರ್ಕೊಂಬಂದಿರೋದು. ವೆರಿ ನೈಸ್. ಅಯ್ಯೋ, ಹೆಂಗೆ ಹೋಗ್ತದೆ ಗೊತ್ತಾ, ಒಳ್ಳೆ ರಾಕೆಟ್ ಸ್ಪೀಡಲ್ಲಿ. 110. ಬ್ರೋ, ನಮ್ಗೇನು ಕಾಗೆ ಹರಿಸ್ತಾ ಇಲ್ಲ ತಾನೆ ನೀವು? ನಮ್ದು ಯಾವುದಿಲ್ಲ, ನಥಿಂಗ್. ಕಾಗೆ ಹರಿಸ್ತಾ ಇಲ್ಲ ತಾನೆ ನೀವು ನಮಗೆ? ಯಾವುದಿಲ್ಲ, ಖಾಲಿ. ಅಯ್ಯೋ, ಇದು ಹೆಂಗ್ರಿ ಸಾಧ್ಯ? ಇದು ಹೆಂಗ್ ಸರ್ ಸಾಧ್ಯ ಇದು? ತಾನಾಗೆ ಗಾಡಿ ನ್ಯೂಟ್ರಲ್ ಅಲ್ಲಿ ಈ ತರ ಹೋಗೋದು. 120 ಆಯ್ತಾ? ಇನ್ನೇನು 110 ದಾಟಿದ್ವಿ. ಮ್ಯಾಕ್ಸಿಮಮ್ 120ನಾ? 120, ಕೆಲವು ಸಲ 120 ಪ್ಲಸ್ ಹೋಗುತ್ತೆ. ಇವಾಗ 120 ವರೆಗೂ, ಯಾಕಂದ್ರೆ ಇಲ್ಲಿ ಕ್ಯಾಮರಾ ಇದೆ. ನಿಜವಾಗ್ಲೂ ಇದು ಅಸಾಧ್ಯ, ಇದು ಈ ಥರ ಒಂದು ಸಿಚುವೇಶನು. ಸರ್, ಇಲ್ಲಿ ಫೈನ್ ಹಾಕೋಂಗಿಲ್ಲ, ಫೋಟೋನು ತೆಗಿಯೋಂಗಿಲ್ಲ ಅವರು ಪೊಲೀಸ್, ಯಾಕಂದರೆ ತಾನಾಗೆ ಹೋಗ್ತಾ ಇರೋದಲ್ಲ, ನಾವೇನು ಮಾಡ್ತಾನೆ ಇರಲ್ಲ, ಜಿನ್ ಮಾಡ್ತಾ ಇರೋದು. ಹಾಂ, ವಾ, ನಿಜವಾಗ್ಲೂ ಮ್ಯಾಜಿಕ್ಕೇ ಇದು. ಮ್ಯಾಜಿಕಲ್ ರೋಡ್ ಅಂತಲೇ ಕರಿಬೋದು. ನಾನು ಯಾಕೆ ಒಂದು ಸ್ವಲ್ಪನೂ ಆ ಕಡೆ ಈ ಕಡೆ ಕ್ಯಾಮ್ರಾನ ಆಫ್ ಮಾಡ್ತಾ ಇಲ್ಲ, ಕಂಟಿನ್ಯೂ ಮಾಡ್ತಾಯಿನಿ ಅಂದರೆ, ಕಟ್ ಮಾಡಿದ್ರೆ ನಾವೇನಾದ್ರು ಯಾಮರಿಸ್ತೀವಿ ಅನ್ಬೋದು ನೀವು. ನ್ಯೂಟ್ರಲ್ ಅಥವಾ ನ್ಯೂಟ್ರಲಿಂದ ಡ್ರೈವ್ ಹಾಕ್ಕೊಂಡ್ವಿ ಅಂತ ಹೇಳ್ಬೋದು ಅಲ್ವಾ. ಕಟ್ಟೆ ಮಾಡಲಿಲ್ಲ ಅಂದರೆ ನೀವೇ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ. ಮುಗೀತಾ? ಹಾಂ ನೋಡಿ, ಇಲ್ಲಿ ಮುಗೀತು. ಬ್ರೇಕ್ ಹಿಡಿತಾ ಇದ್ದಾರೆ. ಆ ಒಂದು ಪೋರ್ಷನಲ್ಲಿ ಮಾತ್ರ ಇದಾಗೋದು. ನಾವಿದ್ದೀವಿ ಮದೀನಾ ನಗರ, ಸೌದಿ ಅರೇಬಿಯಾ ದೇಶ, ಮದೀನಾದ ಔಟ್ಸ್ಕರ್ಟ್ಸು, ವಾದಿ ಜಿನ್ ಅನ್ನೋ ಒಂದು ರಸ್ತೆಯಲ್ಲಿ. ಇವಾಗ ನ್ಯೂಟ್ರಲಿಂದ ಚೇಂಜ್ ಮಾಡ್ತಾರೆ ಅನ್ಸುತ್ತೆ. ಇನ್ನೂ ಹೋಗ್ಬೋದಾ? ಇನ್ನೂ ನ್ಯೂಟ್ರಲ್ ಚೇಂಜ್ ಮಾಡ್ತೀನಿ, ಯಾಕಂದರೆ ಇವಾಗ ಟರ್ನ್ ಮಾಡುವಾಗ ನಿಲ್ಲಿಸುವಂತ ಟರ್ನ್. ಓ, ಇವಾಗ ಟರ್ನ್ ಮಾಡಿ ನಾವು ಬ್ಯಾಕ್ ಹೋಗ್ಬಿಟ್ಟು ಅಲ್ಲಿಂದ ನಮಗೆ ರೋಡ್ ಸಿಗುತ್ತೆ. ಓ, ಇಲ್ಲಿ ರೋಡ್ ಇಲ್ವಾ? ಈ ರೋಡ್ ಇದೆ, ಇದು ಲಾಂಗ್ ಆಗುತ್ತೆ, ಲೈಕ್ ತಬೂಕ್ ರೋಡ್ ಕನೆಕ್ಟ್ ಆಗುತ್ತೆ. ಓಕೆ ಓಕೆ ಓಕೆ. ತಬೂಕ್ ಅಂದರೆ ಇಡೀ ಸೌದಿ ಅರೇಬಿಯಾದಲ್ಲಿ ಸ್ನೋಫಾಲ್ ಆಗುವಂತಹ ಏಕೈಕ ಜಾಗ, ಜಾರ್ಡನ್ ಬಾರ್ಡರ್ ಹತ್ರ ಇರೋದು. ನಾರ್ತ್ ಸೈಡು, ನಾರ್ತ್. ಎಲ್ಲ ದೇಶದಲ್ಲೂ ನಾರ್ದರ್ನ್ ಪಾರ್ಟ್ಸು ಕೋಲ್ಡ್ ಇರುತ್ತೆ. ಈಗ ನೋಡಿ, ಫೈನಲಿ ಡ್ರೈವ್ ಮೋಡ್ಗೆ ಹಾಕಿ ತಿರುಗಿಸಿದ್ರು. ಖರ್ಜೂರದ ತೋಟಗಳಿಂದ ಫ್ರೆಶ್ ಖರ್ಜೂರವನ್ನು ಪ್ಯಾಕ್ ಮಾಡಿಕೊಂಡು ಹೋಗ್ತಾ ಇರುವಂತಹ ವ್ಯಾಪಾರಿಗಳು. ಸ್ವಾಗತ ಎಲ್ಲರಿಗೂ ಮದೀನಾದ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಮಾರ್ಕೆಟ್ಗೆ. ನನ್ನ ಜೊತೆಗಿದ್ದಾರೆ ರಂಜಾನ್ ಭಾಯ್, ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರರು. ಇಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ. ಇವಾಗ ನಾವು ನಿಮಗೆ ತೋರಿಸ್ತೀವಿ ಇಲ್ಲಿಯ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಮಾರ್ಕೆಟ್ನ. ಎಲ್ಲ ಸಿಕ್ಕಾಪಟ್ಟೆ ಫ್ರೆಂಡ್ ಇದ್ದಾರೆ ಜನ ನೋಡಿ ಇಲ್ಲಿ. ಬರ್ತಿದ್ದಾಗೆ ಪೋಸ್ಟ್ ಮಾಡ್ತಾರೆ. ಯೆಮೆನಿ ವೆರಿ ಗುಡ್, ಯೆಮೆನಿ ಪೀಪಲ್ ವೆರಿ ಗುಡ್.
ಮಿಯಾ ಮಿಯಾ ವೆರಿ ಗುಡ್ ಪೀಪಲ್. لا مرحبا. ಈಗ ಬನ್ನಿ ಇಲ್ಲಿ ಏನೇನು ತರಕಾರಿ ಸಿಗುತ್ತೆ. ಬೇರೆ ಕಡೆ ಎಲ್ಲ ಬೆಳಗ್ಗೆ ಹೊತ್ತು ಮಾರ್ಕೆಟ್ ಇರುತ್ತೆ, ಇಲ್ಲಿ ಸಂಜೆ ಹೊತ್ತು ಮಾರ್ಕೆಟ್ ಇದಾ. ಈ ಮಾರ್ಕೆಟ್ ಈ ಅಂಗಡಿ ತೋರಿಸ್ಬೇಕಂತೆ. ಆಯ್ ಬ್ರೋ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೋಡಿ ಕನ್ನಡ ಅರ್ಥ ಆಗತ್ತೆ ಅವ್ರಿಗೆ. ವೆರಿ ಗುಡ್. ವಾಟ್ ಈಸ್ ಯುವರ್ ನೇಮ್? ಇಂಡಿಯಾ? ಯಾ. ಯಮನ್. ಗುಡ್ ಬ್ರೋ. ايش اسمك؟ قول لي اسم. ದಾವೂದ್. ದಾವೂದ್. ಮಾಫಿಯಾ. ನೋಡಿ ನಮ್ಮ ದಾವೂದ್ ಅಂಗಡಿಯಲ್ಲಿ ಎಷ್ಟು ರೀತಿಯ ಹಣ್ಣುಗಳಿದೆ ಅಂತ. ಕೆಲವು ಸೌದಿ ಫ್ರೂಟ್ಸ್ ಅಂತೆ, ಕೆಲವೆಲ್ಲ ಬೇರೆ ಬೇರೆ ದೇಶದಿಂದ ಬೇರೆ ಬೇರೆ ಊರಿಂದ ಬಂದಿರೋದಂತೆ. ಹಾಗೆ ಮುಂದೆ ಹೋಗೋಣ ಬನ್ನಿ. ಬನ್ನಿ, ಎಲ್ರಿಗೂ ಆಯೋಣ. ಇವತ್ತು ಮಾರ್ಕೆಟ್ ಸಿಕ್ಕಾಪಟ್ಟೆ ಮಸ್ತಾಗಿದೆ. ಸಂಜೆ ಇಲ್ಲಿ ವ್ಯಾಪಾರ ಜಾಸ್ತಿ, ಯಾಕೆಂದರೆ ಬೆಳಗ್ಗೆ ಎಲ್ಲ ಬಿಸಿಲು ಇರುತ್ತಲ್ವಾ. ಯಮೆನಿ, ವೆರಿ ಗುಡ್. ಸಲಾಮ್ ಸಲಾಮ್ ಸಲಾಮ್. ಇವತ್ತೆಲ್ಲ ಟ್ರೆಡಿಷನಲ್ ಡ್ರೆಸ್ಸು. ಇದು ಡೇಟ್ಸು. ಹಾಂ 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 ಖರ್ಜೂರ. ಸುಕ್ಕರಿ ಅಂತ ಗಸೀಮಿಂದ ಬರೋದು. ಇಲ್ಲಿಂದ ಒಂದು 500 ಕಿಲೋಮೀಟರ್ ಗಸೀಮ್ ಸ್ಪೆಷಲ್ ಎಲ್ಲಿಂದ ಬರೋದು. ಇದು ಇದು ಅಜ್ವಾ ಅಂತ, ಇದು ಮದೀನಾ ಸ್ಪೆಷಲ್ ಈ ಡೇಟ್ಸ್. ಓಕೆ, ಅದು ಅಂಬರ್ ಅಂತ. ಡಿಫ್ರೆಂಟ್ ಕೈಂಡ್ ಆಫ್ ಇದೆ. ಇದು ಸುಗಾಯಿ ಅಂತ. ಇದೆಲ್ಲ ಒಂದೊಂದು ಏರಿಯಾದಿಂದ ಬರೋದು. ಅದು ಅಜ್ವಾ, ಅದು ಅಂಬರು ಮದೀನಾದಿಂದಲೇ ಬರೋದು. ಎಲ್ಲದಕ್ಕಿಂತ ಫೇಮಸ್ ಯಾವುದು ಡೇಟ್ಸ್ ಅಲ್ಲಿ ಮದೀನಾ ಫೇಮಸ್ ಅಜ್ವಾ, ಬೆಸ್ಟ್ ಆಫ್ ದಿಸ್. ಅಜ್ವಾ ಅಂದ್ರೆ ಈ ನಿಮ್ಮ ಫಾಸ್ಟ್ ನ ಬ್ರೇಕ್ ಮಾಡ್ತಿರಲ್ಲ ಅದ. ಫಾಸ್ಟ್ ಬ್ರೇಕ್ ಮಾಡೋಕ್ಕೆ ಯಾವ್ದ್ರಲ್ಲೂ ಮಾಡ್ಬೋದು. ಅಜ್ವಾ ಅಂದ್ರೆ ಪ್ರೊಫೆಟ್ ಅವ್ರದ್ದೊಂದು ವರ್ಡ್ ಇದೆ, ಲೈಕ್ ದೋಸ್ ಹೂ ಆರ್ ಕನ್ಸ್ಯೂಮ್ ಅಜ್ವಾ 7 ಇನ್ ಅ ಡೇ. ಸೊ ರೆಸ್ಟ್ ಆಫ್ ಅಂದ್ರೆ ಡೆತ್ ಬಿಟ್ಟು ಬೇರೆಲ್ಲದಕ್ಕೂ ಶಿಫಾ ಅಂದ್ರೆ ಒಂದು ಪ್ಯೂರ್ ಇದೆ ಅಂತ ಪ್ರೊಫೆಟ್ ಅವ್ರದ್ದು ಒಂದು ಇದೆ. ಅಂದ್ರೆ ಆಪಲ್ ಡೇ ಕೀಪ್ಸ್ ಅ ಡಾಕ್ಟರ್ ಡೇಟ್ಸ್ ಅದರಲ್ಲಿ ಅಜ್ವಾ ಈ ಒಂದು ಇದಕ್ಕೆ ಪ್ರೊಫೆಟ್ ಅವ್ರದ್ದೊಂದು ಹದೀಸ ಇದೆ. ಅಂದ್ರೆ ಪ್ರೊಫೆಟ್ ಅವರು ಹೇಳಿದ್ದಾರೆ ಇದು ಒಳ್ಳೆ 7 ಅಜ್ವಾ ತಿಂದ್ರೆ ನಿಮಗೆ ಡೆತ್ ಬಿಟ್ಟು ಬೇರೆಲ್ಲದಕ್ಕೊಂದು ಕ್ಯೂರ್ ಅಂತ ಹೇಳ್ತಾರೆ. ಇದರಲ್ಲಿ ಇಮ್ಯೂನ್ ಪವರ್ ಜಾಸ್ತಿ. ಓಕೆ ಓಕೆ ಓಕೆ. ದೊಡ್ಡ ಫ್ರೂಟ್ ಮಾರ್ಕೆಟ್ ರೀ ಇದು, ಸಾಮಾನ್ಯ ಒಂದು ಮಾರ್ಕೆಟ್ ಅಲ್ಲ. ಇಲ್ಲಿ ನೋಡಿ ಸಕ್ಕತ್ತಾಗಿದೆ. ಬಹುತ್ ಅಚ್ಚಾ ಬಹುತ್ ಅಚ್ಚಾ ಬಾಯ್. ಏನಿದು? ಸ್ಟ್ರಾಬೆರಿ. ಓಕೆ ಓಕೆ. ಯಾ ಮಿಯಾ ಮಿಯಾ. ಬಹಳ ಖುಷಿ ಆಗ್ತದೆ. ಫ್ರೆಂಡ್ಲಿ ಇದಾರೆ ಎಲ್ರು, ಯಾರು ಒಬ್ರು ಬೇಜಾರು ಮಾಡ್ಕೋತಾ ಇಲ್ಲ. ಮದೀನಾ ಲೋಕಲ್ಸ್ ಆಲ್ವೇಸ್ ಫ್ರೆಂಡ್ಲಿ. ಹೌದಾ? ಬೆಸ್ಟ್ ಲೋಕಲ್ಸ್ ಇನ್ ಸೌದಿ ಅರೇಬಿಯಾ ಮದೀನಾ. So किधर से हो? किधर से हो? सचमुच में? ए बंगाली ना? म्यांमार. ओके ओके. They are living in here. ಸೊಪ್ಪಿನ ಅಂಗಡಿ ಎಲ್ಲ ರೀತಿ ಸೊಪ್ಪುಗಳನ್ನ ನೋಡ್ಬೋದು ನೀವು. ಪಾಲಕ್ ಸೊಪ್ಪು, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಕಷ್ಟಪಡೋ ಕಾರ್ಮಿಕರು. ಬಹುತ್ ಬಡಿ ಆಪ್ ಟಿಕೋ ಬಹುತ್ अच्छा लगा आपसे देखे. ವಾವ್, ಎಲ್ಲ ಅವರೇ ಖುಷಿಯಿಂದ ಕೈ ಕೊಡ್ತಾ ಇದ್ದಾರೆ. ಇದು ನಿಮ್ದು ಇದರಲ್ಲಿ ಈರುಳ್ಳಿ ಆಲೂಗಡ್ಡೆ ಮಾರ್ಕೆಟ್. ಹಿಂದ್ಗಡೆ ಎಷ್ಟು ಸರ್ ಒಂದು ಮೂಟೆಗೆ? ಇದು ಡಿಫ್ರೆಂಟ್ಲಿ. कितना बसर कितने का बन जाए? 5 रियाल. और ये 5 रियाल. 120 ರೂಪಾಯಿ. 120 ಆಗುತ್ತೆ. ಇದು ಸೇಮ್ ರೇಟ್ ಬರುತ್ತೆ. ಇದು 5 kg ಬ್ಯಾಗ್ ಅನ್ಸುತ್ತೆ. ಅಲ್ಲ, 3 kg. 3 kgಗೆ ಇವತ್ತಿನ ರೇಟು 5 ರಿಯಾಲ್. ಅಂದರೆ 120. ಅಂದ್ರೆ ಒಳ್ಳೆ ರೇಟಾ? ಒಳ್ಳೆ ರೇಟ್. ಓಕೆ ಓಕೆ. ಅದಂದ್ರೆ ಇದು ಡಿಫ್ರೆಂಟ್ ಇದೆ. ಇದು ಲೋಕಲ್ ಆಗಿರಬೇಕು. ಇದು ಲೋಕಲ್ ಇಲ್ಲಿ ಸೌದಿಯಲ್ಲಿ ಆಗಿರೋದು. ಮತ್ತೊಂದು ಬರುತ್ತೆ ಯಮನಿ, ಅದು ನಮ್ದು ಊರಲ್ಲಿ ಬರುತ್ತಲ್ಲ ಕಂಪ್ಲೀಟ್ ಒಣಗಿರೋದು, ಅದು ಯಮನಿಂದ ಬರೋದು. ಅದು ಸ್ವಲ್ಪ ಜಾಸ್ತಿ ರೇಟ್. ಆ ಥರ ಡಿಫ್ರೆಂಟ್ ಇದೆ. ಇದು ಹೋಲ್ಸೇಲ್ ಮಾರ್ಕೆಟ್. ಇದು ಅದೇ ಸೂಪರ್ ಮಾರ್ಕೆಟ್ ಅಲ್ಲಿ ಬೇರೆ ಕಡೆ ತಗೊಂಡ್ರೆ ರೇಟ್ ಜಾಸ್ತಿ. ಇದು ಹೋಲ್ಸೇಲು ರಿಟೇಲು. ಇದಲ್ಲದೆ ಮತ್ತೆ ದೊಡ್ಡ ಮಂಡಿ ಇದೆ, ಇದ್ರದ್ದು ಬೇರೆನೂ ಇದೆ. ಈ ಮಾರ್ಕೆಟ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಮದೀನಾ ನೋಡೋದಕ್ಕೆ ನಮ್ಮ ಲೋಕಲ್ ಕನ್ನಡಿಗರು ಸಿಕ್ಕಿರೋದಕ್ಕಿಂತ ಭಾಗ್ಯ ಇನ್ನೊಂದಿಲ್ಲ. ಎಲ್ಲ ಗೊತ್ತು ಅವ್ರಿಗೆ. ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದು? 13 years. 13 ವರ್ಷದಿಂದ ಇದ್ದಾರೆ. ಅವರು ಪರ್ಫ್ಯೂಮ್ ಬಿಸ್ನೆಸ್ ಇದೆ. ಅವರ ಪರ್ಫ್ಯೂಮ್ಸ್ನ ಕೂಡ ಟ್ರೈ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ತೋರಿಸ್ತೀರಾ ಪರ್ಫ್ಯೂಮ್ಸ್? ಆಫ್ ಕೋರ್ಸ್ ವೈ ನಾಟ್. ಎಲ್ಲರೂ 2 ರಿಯಲ್. ನೀವು ಏನು ಬೇಕೋ ತಗೋಬೋದಂತೆ. ಒಂದು ಪ್ಯಾಕೆಟ್ಗೆ 2 ರಿಯಾಲ್. ಅಂದ್ರೆ ಎಷ್ಟಾಯ್ತು? 26 ರೂಪಾಯಿ. 26 ಒಂದು ಪ್ಯಾಕೆಟ್. ನೀವು ಏನು ತಗೊಂಡ್ರು ಇದ್ರಲ್ಲಿ 26 ರೂಪಾಯಿ. ಗುಡ್ ಪ್ರೈಸ್. ವೆರಿ ಗುಡ್ ಪ್ರೈಸ್ ಬ್ರದರ್. 2 ರಿಯಾಲ್ ಇಲ್ಲಿ ದೊಡ್ಡ ಅಮೌಂಟ್ ಆಗಲ್ಲ. 2 ರೂಪಾಯಿ ಇರ್ತಾರ ಅಲ್ವಾ? 2 ರೂಪಾಯಿ ತರ ಅಷ್ಟು ಕೊಡ್ತಾ ತರಕಾರಿ ಅಂದ್ರೆ ಒಳ್ಳೇದಲ್ವಾ?
ಎಲ್ರು ಅವ್ರ ಫೋಟೋ ತೆಗೀರಿ ಇವ್ರ ಫೋಟೋ ತೆಗೀರಿ ಅಂತ ಡಿಮ್ಯಾಂಡ್ ಮಾಡ್ತಾರೆ. ಖುಷಿ ಆಗ್ತದೆ ಇಷ್ಟು ಫ್ರೆಂಡ್ಲಿ ಜನಗಳ ನೋಡಿ. ಇದು ಈರುಳ್ಳಿ ಇದರದ್ದು ಮೈನ್ ಶಾಪ್. ಈರುಳ್ಳಿನೇ ಬೇಕಲ್ಲ ಎಲ್ಲದಕ್ಕೂ. ಕಿಲೋ ಇಲ್ಲ, ಯು ಹ್ಯಾವ್ ಟು ಟೇಕ್ ಫುಲ್ ಬಾಕ್ಸ್. ಇಡೀ ಬಾಕ್ಸ್ ತಗೊಬೇಕಾ? ಬಾಕ್ಸ್. ಓ ಈ ತರ ಬೇರೆ ಇದೆ. ಓ ಇಷ್ಟಕ್ಕೂ 20 ರಿಯಾಲ್ ರೀ. 20 ರಿಯಾಲ್ ಅಂದ್ರೆ ಒಂದು 500 ರೂಪಾಯಿ ಒಳಗೆ. 450 ರೂಪಾಯಿ ಇಷ್ಟು ಗೋಬಿ ಮಂಚೂರಿ ಮಾಡಿ ತಿಂದ ಹಾಕ್ಬಿಡ್ಬೋದು ಅಲ್ವಾ ಭಾಯ್? ಏನು ಸಮಾಚಾರ? ಆರಾಮ? ಲೈಫ್ ಚೆನ್ನಾಗಿದೆಯಾ? ವೆರಿ ಗುಡ್. ಹಿಂಗೆ ಇರಬೇಕು, ನಗ್ನಗ್ತಾ ಇರು. ಸಿಕ್ಕಾಪಟ್ಟೆ ವಿಶಾಲವಾದ ಮಾರ್ಕೆಟ್ ಇದು. ರಾತ್ರಿ 12 ಗಂಟೆ ಅಷ್ಟೊತ್ತಿಗೆ ಬಂದರೆ ಇವಾಗ ಏನು ಮಾರ್ತಾ ಇದ್ದಾರೆ ಅದನ್ನೆಲ್ಲ ಅರ್ಧ ರೇಟ್ಗೆ, ಕಾಲ್ ರೇಟ್ಗೆ, ನೆಗ್ಲಿಜಿಬಲ್ ರೇಟಿಗೆ ಕೊಟ್ಬಿಡ್ತಾರಂತೆ. ಸೊ ನೀವೆಲ್ಲ ತೊಗೋಬೇಕು ಅಂತಿದ್ರೆ ಲೇಟಾಗಿ ಬರಬೇಕು, ಬಟ್ ಫ್ರೆಶ್ ಆಗಿರುತ್ತಲ್ವಾ? ಫ್ರೆಶ್ ಏನು ಮೋಸ ಏನಿಲ್ಲ ರೀ. ಒಂದು 2 ಅವರ್ಸ್ ಲೇಟಾಗಿ ತೊಗೊಂಡ್ರೆ ಕಾಲ್ ಭಾಗದ ರೇಟಿಗೆ ಸಿಕ್ಕರೆ ಯಾಕೆ ಬರಬಾರ್ದು? ಇಲ್ಲಿ ನೋಡಿ, ಇಲ್ಲಿ ಲೈಕ್ ಈಗಿಟ್ಟಿದ್ದಾರೆ. ಇದು 5 ಪೀಸು, ಕಿಂತ 6 ಪೀಸ್ 5 ಪೀಸ್, 7 ಪೀಸು 10 ರಿಯಲ್. ಎನಿ ಐಟಮ್ಸ್ ಏನು ಬೇಕೋ ತೊಗೋಬೋದು. 7 ಐಟಮ್ಸ್ 10 ರಿಯಲ್. 7. ಈಗ ಇದೊಂದು ಪ್ಯಾಕೆಟು, ಅದೊಂದು ಮಿಕ್ಸ್ ಮಾಡಿ ಎಲ್ಲ ತಗೊಳ್ಳೋದು. 7 ಐಟಮ್ 10 ರಿಯಲ್. 10 ರಿಯಲ್ ಅಂದರೆ 230 ರೂಪಾಯಿ. 230ಕ್ಕೆ ಎಲ್ಲ ಐಟಮ್. ಆಲ್ಮೋಸ್ಟ್ ಮನೆಗೆ ಬೇಕಾಗಿರೋ ಅಷ್ಟು 2 ಡೇಸ್ಗೆ 2-3 ದಿವಸಕ್ಕೆ ಬೇಕಾಗಿರೋ ಹೋಗೋದು. ಅಲ್ಲ ತುಂಬಾನೇ ಕಮ್ಮಿ ಆಯ್ತಲ್ವಾ? ನಮಗಿಂತ ಕಮ್ಮಿ ಇದೆ ಆಲ್ಮೋಸ್ಟ್. ತರಕಾರಿ ಮತ್ತು ಹಣ್ಣಿನ ರೇಟು ನಾನು ಕೇಳ್ತಾ ಇರೋ ಪ್ರಕಾರ ತುಂಬ ಫ್ರೆಶ್ ಆಗಿದೆ ಮತ್ತು ರೇಟು ಸಿಕ್ಕಾಪಟ್ಟೆ ಸಖತ್ತಾಗಿದೆ. 230 ರೂಪಾಯಿಗೆ ಆಲ್ಮೋಸ್ಟ್ 3-4 ದಿವಸ ತರಕಾರಿ ಸಿಗ್ತದೆ ಅಂದರೆ ಯಾರೇ ಬೇಡ ಅಂತಾರೆ ಅಲ್ವಾ? ಫ್ರೂಟ್ಸು ಕಮ್ಮಿನಾ ರೇಟು? ಫ್ರೂಟ್ಸು ಸ್ವಲ್ಪ ಹೈ. ಯಾಕಂದ್ರೆ ಇಲ್ಲಿ ಸ್ವಂತ ಬೆಳೆಯಲ್ವಲ್ಲ, ಕಮ್ಮಿ. ತರಕಾರಿನೂ ಇದೆ, ಲೈಕ್ ಆರೆಂಜ್ ಇದೆ ಅಂಡ್ ಸ್ಟ್ರಾಬೆರಿ, ಶಮ್ಮಾಮ್ ಅಂಡ್ ಶಮ್ಮಾಮ್ ಅಂದ್ರೆ ಮಸ್ಕ್ ಮೆಲನ್ ಅದು, ಅಂಡ್ ಅಂಗೂರ್, ಇದು ಅಂಗೂರ್, ದ್ರಾಕ್ಷಿ, ಮ್ಯಾಂಗೋ, ಇದು ರುಮಾನ್, ವಾಟ್ ಯು ಸೇ ರುಮಾನ್, ಪೊಮೊಗ್ರಾನೇಟ್. ಇದು ಲೋಕಲ್ ಇದೆ, ಅನಾರ್ ಇದು ಲೋಕಲ್ ಇದೆ, ಹೊರಗಡೆಯಿಂದ ಬರುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ಇದು ಯಾವುದು ಸ್ಟ್ರಾಬೆರೀಸ್ ಎಲ್ಲ ಲೋಕಲ್. ಇದು ಕೂಡ ಸೌದಿ? ಇದು ಸೌದಿ ಲೋಕಲ್, ಅಲೂಲದಿಂದ ಬಂದಿರೋದು. ಅಲೂಲಾ ಅನ್ನೋ ಒಂದು ಊರಿಂದ ಬರುತ್ತೆ. ಇದು ಇಂಪೋರ್ಟೆಡ್ ಅಲೂಲಾ. ಇದೂ ಸೌದಿನೇ. ಅಲೂಲಾ ಎಕ್ಸ್ಪ್ಲೋರ್ ಮಾಡಿದ್ರೆ ಯು ಗಾಟ್ ಡಿಫ್ರೆಂಟ್ ಕೈಂಡ್ ಆಫ್ ಸಿಟ್ರಸ್. ಓಕೆ, ಬೇರೆ ಬೇರೆ ಸಿಟ್ರಸ್ ಇದ್ದು, ದೊಡ್ಡ ನಿಂಬು, ಸ್ಮಾಲ್ ಆರೆಂಜು, ಮುಸಂಬಿ, ಯು ಗಾಟ್. ಸೌದಿ ಅರೇಬಿಯಾದ ಹಿಲ್ ಸ್ಟೇಷನ್ಗಳಿಂದ ಈ ಥರ ಹಣ್ಣುಗಳು ಬರುತ್ತೆ. ಮತ್ತೆ ಈ ವೆಜ್ ಇದೆಯಲ್ಲ ಅದು ಹೈಲಿಂದ ಬರುತ್ತೆ. ಹೈಲ್ ಇಲ್ಲೇ ಬೆಳೀತಾರೆ. ತಬೂಕು ಹೈಲಿಂದ ಇದು ಬರುತ್ತೆ. ತಾಯಿಫ್ ಮತ್ತೆ ನಮ್ದು ಅಲೂಲಾ, ತಬೂಕ್ ಆ ಕಡೆಯಿಂದ ನಮಗೆ ಫ್ರೂಟ್ಸ್ ಬರುತ್ತೆ. ಗಸೀಮ್ ಆ ಥರ ಇವ್ರು ಜೋಡಿಸಿರೋ ರೀತಿನೇ ನಂಗೆ ಭಾಳ ಇಷ್ಟ ಆಗ್ತಾ ಇರೋದು ಮಾರ್ಕೆಟ್. ಇದು ಸೌದಿ, ಇದೆಲ್ಲ ಲೋಕಲ್ ಐಟಮ್. ನಿಂಬೆಹಣ್ಣು ಮಂಗಳೂರು ಕಡೆ ಪುನರ್ಪುಲಿ ಅಂತ ಹೇಳ್ತಾರೆ. ಪುನರ್ಪುಲಿ ಮಂಗಳೂರು ಕಡೆ. ಸೊ ಸೇಮ್ ಲೈಕ್ ದಟ್. ಓಕೆ, ಇದ್ರ ಜ್ಯೂಸ್ ಮಾಡ್ತಾರೆ. ಅದು ಸವಿ ಅದ ಹಗ್ಗಲ್ಲಿ ಇದು ಟರ್ಕಿಯಿಂದ ಬರುವಂತಹ ನಮ್ಮಲ್ಲಿ ಹಲ್ವಾ. ಈ ಅಂಗಡಿಲಿ ಚೋಟು ಮಾಡ್ತಾ ಇದ್ದಾನೆ. ಚೋಟು, ಏನು ಸಮಾಚಾರ? ಎಷ್ಟು ನಿಂದು ಏಜ್? ಎಷ್ಟು? ವಾಟ್ ಈಸ್ ಯುವರ್ ಏಜ್? 16 ವರ್ಷದಲ್ಲಿ ತರಕಾರಿ ಮಾಡ್ತಾ ಇದ್ದಾನೆ ಕಷ್ಟಪಟ್ಟು. ವೆರಿ ಗುಡ್. ಇದರಲ್ಲಿ ಯಾವ್ದಾದ್ರು 4 ತೊಗೊಳ್ಬೋದು. ಅದಕ್ಕೆ 10 ರಿಯಾಲ್ ಕೊಡಬೇಕು, ಅಂದರೆ 230 ರೂಪಾಯಿ. ಇದು ಮೆಣಸಿನ್ಕಾಯಿ ಬೋಂಡ ಮಾಡ್ಕೋಬೋದು. ಇದರಲ್ಲಿ ಮೆಣಸಿನ್ಕಾಯಿ ಫ್ರೈ ಮಾಡ್ಕೋಬೋದು. ನೋಡಿ, ಇದು ಹಸಿರು ಮೆಣಸಿನ್ಕಾಯಿ, ಇದು ಕೆಂಪು ಮೆಣಸಿನ್ಕಾಯಿ, ಇದು ಪೆಪ್ಪರ್ಸು. ಇಲ್ಲಿದೆ ಇದು ಏನಂತಾರೆ ಇದಕ್ಕೆ ಮರ್ತೋಯ್ತು. ಕ್ಯಾಪ್ಸಿಕಮ್. ಕನ್ನಡದಲ್ಲಿ ಏನಂತಾರೆ? ಕ್ಯಾಪ್ಸಿಕಮ್ಗೆ ಕೆಲವು ಸಲ ಬೇರೆ ದೇಶದಲ್ಲಿ ಇದ್ದು ಬೇರೆ ಎಲ್ಲರ ಜೊತೆಗೂ ಮಿಕ್ಸ್ ಆಗಿ ನಮ್ಮ ಪದಗಳು ನೆನಪೇ ಆಗಲ್ಲ ಗುರು. ಅದಕ್ಕೆ ಫಾರಿನ್ಗೆ ಹೋಗೋರಿಗೆ ಕಷ್ಟ ಆಗ್ಬೋದು ಭಾಷೆ ಮಾತಾಡೋದು. ಹೌ ಆರ್ ಯು? पाकिस्तान. ओह वेरी गुड. पाकिस्तान जिंदाबाद. वेरी गुड ब्रो. भाईजान पूरा पाकिस्तान घुमा हुआ है भाईजान. माशाल्लाह. कराची आए थे? कराची नहीं गया था, मैं लाहौर गया था. आप कभी हमारे जिले में आए ना? रहीमा खान सुना है? अच्छा था. रहीमा खान मुल्तान के पास है. मुल्तान, अगली बार आएंगे. मैं हिंदुस्तान से. आपको पता है हमारी इंडिया के साथ लड़ाई है, लेकिन आप तुम्हारे भाई हैं. लड़ाई होता रहता है. आप अभी तो हम परदेश में क्या लड़ाई, परदेश में है अभी. क्या कहें आप? नो वे, ಥ್ಯಾಂಕ್ ಯು ಸೊ ಮಚ್. ಭಾಳ ಪ್ರೀತಿ. ಅಂದರೆ ಅವ್ರು ಹೇಳಿದ್ರು ನಮ್ಮದು ನಿಮ್ಮದು ಜಗಳ ಆಗ್ತಾ ಇದೆ, ಆದರೂ ನೀವು ನಮ್ಮ ಭಾಯಿ ಇದ್ದಂಗೆ ಅಂತ. ಹಿಂದೂಸ್ತಾನ್ ಜಿಂದಾಬಾದ್. ಅವ್ರು ಪಾಕಿಸ್ತಾನ ಜಿಂದಾಬಾದ್ ಅಂದರೆ ನಾವು ಹಿಂದೂಸ್ತಾನ್ ಜಿಂದಾಬಾದ್ ಅಂತೀವಿ. ಹೊರ ದೇಶದಲ್ಲಿ ಎಂಥ ಹೊಡೆದಾಟ. ಅವ್ರ ಲೈಫನ್ನು ಕಟ್ಕೋತಾ ಇದ್ದಾರೆ. ನಾವು ನಿಮಗೆ ಪ್ರಪಂಚವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ.
महसूस नहीं करना बात ಏ ಬೇಜಾರಿಲ್ಲ ಬೇಜಾರಿಲ್ಲಪ್ಪ, ಬೇಜಾರು ಮಾಡ್ಕೊಂಡ್ಬಿಟ್ರಾ ಅಂತ ಹೇಳ್ತಾ ಇದಾರೆ. ಪಾಕಿಸ್ತಾನ ಜಿಂದಾಬಾದ್ ಅನ್ನೋದಕ್ಕೆ ಇಲ್ಲ ಇಲ್ಲ, पत्त रियाल ತಮಿಳ್ ಮಾತಾಡ್ತಾ ಇದ್ದಾರೆ ಸಡನ್ ಆಗಿ. ಒಳ್ಳೇದಾಗ್ಲಿ ಬ್ರೋ. ನೋಡಿ ಅಲ್ಲ, ಅವ್ರು ಗಿಲ್ಟ್ ಫೀಲ್ ಮಾಡಿಬಿಟ್ರು. ಅವ್ರ ದೇಶದ ಬಗ್ಗೆ ನಾನು ಹೇಳ್ಬಿಟ್ಟೆ ಅಂದರೆ ಅವ್ರು ಜಿಂದಾಬಾದ್ ಅಂತ ಹೇಳ್ಕೊಂಡ್ರಲ್ಲ ಅವ್ರ ದೇಶಕ್ಕೆ, ಅದಕ್ಕೆ ಅವ್ರು ಫೀಲ್ ಮಾಡ್ಕೊಂಬಿಟ್ರು, ಅಯ್ಯೋ ನಿಮ್ಗೇನು ಬೇಜಾರಾಗಲಿಲ್ವ ಅಂತ. ಬೇಜಾರಾಗಿಲ್ಲ, ನಾವು ಹಿಂದೂಸ್ತಾನ್ ಜಿಂದಾಬಾದ್ ಅಂದ್ಬಿಡೋದು ಅಷ್ಟೇ, ಫಿನಿಶ್. ಇಲ್ಲಿ ನೋಡಿ, ಇದು ಎಲ್ಲ ರಿಬ್ಬನ್ ಕಟ್ಟಿದ್ದಾರೆ, ಚೆನ್ನಾಗಿದೆ. ಫಸ್ಟ್ ಶುಕ್ರವಾರ ಸಂಜೆ ಮಂತ್ನ ಸ್ಟಾರ್ಟಿಂಗು ಸ್ಯಾಲ್ರಿ ಆಗಿರುತ್ತೆ ಎಲ್ಲರಿಗೂ ಅಲ್ವಾ. ಜೇಬ್ ತುಂಬ ದುಡ್ಡು ಎತ್ಕೊಂಡು ಎಲ್ಲರೂ ಶಾಪಿಂಗ್ ಬರ್ತಾ ಇದ್ದಾರೆ. ಮಿಯಾ 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 ಅಂದರೆ ಫ್ರೆಂಡ್ಸ್ ಅಂತ ಅಲ್ಲ, ಗುಡ್, ಒಳ್ಳೆಯದು, 100%. ಏನು ಖುಷಿ, ಏನು ಎನರ್ಜಿ ಮನುಷ್ಯನದು. 2 ರಿಯಾಲ್ ಏನು ತೊಗೊಂಡ್ರು 2 ರಿಯಲ್. ಇದು 2 ರಿಯಲ್. ನೋಡ್ರಿ ಮಲಯಾಳಂ ಮಾತಾಡ್ತಾರೆ. ದ್ಯಾಟ್ಸ್ ಕಾಲ್ಡ್ ಸೌದಿ ಅರೇಬಿಯಾ. ಎನಿಥಿಂಗ್ 2 ರಿಯಲ್. ಓಕೆ ಓಕೆ ಓಕೆ. ಯಮೆನ್ 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 5 ರಿಯಲ್. ಓಕೆ ಓಕೆ. ಏನ್ ಜೋಶ್ ಹುಡುಗರ್ದು. ವೆರಿ ಗುಡ್, ಗುಡ್ ಜೋಶ್, ಗುಡ್ ಜೋಶ್. ಯೂಟ್ಯೂಬ್ ಗ್ಲೋಬಲ್ ಕನ್ನಡಿಗ, ಗ್ಲೋಬಲ್ ಕನ್ನಡಿಗ. ಬನ್ನಿ. ಮಜಾ ಇತ್ತು. ವೆಜಿಟೇಬಲ್ ಆ್ಯಂಡ್ ಫ್ರೂಟ್ ಮಾರ್ಕೆಟ್ ಇವತ್ತು ಬೆಳಗ್ಗೆ ಎಲ್ಲ ಸೌದಿ ಜನಗಳಿಗೂ ಸ್ಯಾಲ್ರಿ ಆಗಿದೆ. ಕಾರ್ ಎತ್ತಾಕೊಂಬಂದು ಫುಲ್ಲು ಶಾಪಿಂಗ್ ಮಾಡ್ತಾ ಇದ್ದಾರೆ. ಶುಕ್ರವಾರದ ಸಂಜೆ ನಾಳೆ ಇನ್ನೂ ಡಬಲ್ ಶಾಪಿಂಗ್ ಮಾಡ್ತಾರೆ. ಇವತ್ತು ಇನ್ನೂ ಶುರು ಮಾಡಿದ್ದಾರೆ. ಗುರುವಾರದ ಸಂಜೆ ಇವತ್ತು ವೀಕೆಂಡ್ ಸ್ಟಾರ್ಟ್ಸು. ಯಾಕಂದರೆ ಇಲ್ಲಿ ಶುಕ್ರವಾರ ವೀಕೆಂಡು, ಫ್ರೈಡೇಗೆ ಬರೀ ಶುಕ್ರವಾರ, ಕೆಲವರಿಗೆ ಗುರುವಾರ ಶುಕ್ರವಾರ, ಫ್ರೈಡೇ ಸ್ಯಾಟರ್ಡೆ. ಫ್ರೈಡೇ ಸ್ಯಾಟರ್ಡೆ ವೀಕೆಂಡ್ ಇಲ್ಲಿ. ಓಕೆ ಓಕೆ. ಇವಾಗ ಏನು ತೋರಿಸ್ತೀರಾ ಬ್ರೋ? ಡೇಟ್ಸು. ಸೌದಿಯ ಹೆಮ್ಮೆಯ ಖರ್ಜೂರದ ಅಂಗಡಿಗಳನ್ನು ನೋಡುವ ಬನ್ನಿ. ಯಾವ ಚೆನ್ನಾಗಿದೆ ಅಂಗಡಿ? ಆಲ್ಮೋಸ್ಟ್. ನಮಸ್ಕಾರ. ಕನ್ನಡ ಎಲ್ಲರಿಗೂ ಅರ್ಥ ಆಗುತ್ತೆ, ಅಂದರೆ ಕನ್ನಡ ಅರ್ಥ ಆಗಲ್ಲ ಅವ್ರಿಗೆ, ನಾವು ಹೇಳೋ ಭಾವನೆ ಅರ್ಥ ಆಗುತ್ತೆ. ಈ ಮದೀನಾದಲ್ಲಿ ಯೂಶುವಲಿ ಆಲ್ ಕೈಂಡ್ ಆಫ್ ಲ್ಯಾಂಗ್ವೇಜಸ್ ದೇ ಟ್ರೈ ಟು ಸ್ಪೀಕ್. ಮಲಯಾಳಂ, ಲೈಕ್ ಯು ಸಾ, ಹುಡುಗರು ಮಲಯಾಳಂ ಮಾತಾಡ್ತಾರೆ, 10-20 ಬಿಸ್ನೆಸ್ ಲ್ಯಾಂಗ್ವೇಜ್ ಮಾತಾಡ್ತಾರೆ. ಬಿಕಾಸ್ ಇಲ್ಲಿ ಮಕ್ಕಾ ಮತ್ತು ಮದೀನಾದಲ್ಲಿ, ಸ್ಪೆಷಲಿ ಇನ್ ಹರಮ್ ಏರಿಯಾದಲ್ಲಿ, ಅವರು ಟ್ರೈ ಟು ಸ್ಪೀಕ್ ಆಲ್ ಕೈಂಡ್ ಆಫ್ ಲ್ಯಾಂಗ್ವೇಜ್. ಓಕೆ ಓಕೆ. ಬಿಕಾಸ್ ಇವಾಗ ನಾವು ನಿಮ್ಮ ಹತ್ರ ಕನ್ನಡ ಮಾತಾಡಿದರೆ ಯು ಫೀಲ್ ಲೈಕ್ ವಿ ಆರ್ ಫ್ರಮ್ ಹೋಮ್. ಸೊ ಅಲ್ಲಿ ತೊಗೊಳ್ತೀವಿ. ದಟ್ಸ್ ಬಿಸ್ನೆಸ್. ನೀವೇನು ಮಾಡ್ತೀರಾ ಆ ಬಿಸ್ನೆಸ್ ಹೇಳಿ? ನಾವು ಬಿಸ್ನೆಸ್ ಅಲ್ಲಿ ಎಲ್ಲಾನು ಮಾಡ್ತೀವಿ. ಈಗ ಸದ್ಯಕ್ಕೆ ಏನು ಬಿಸ್ನೆಸ್ ಮಾಡ್ತೀವಿ? ಪರ್ಫ್ಯೂಮ್, ಓನ್ ಬ್ರ್ಯಾಂಡ್. ಏನು ಬ್ರ್ಯಾಂಡ್ ಹೆಸರು? ರಹಫ್ ಅಲ್ ಫಕಾಮ. ನಿಮ್ಮದು ಫ್ಯಾಮಿಲಿ ಬಿಸ್ನೆಸ್ ಇದೆ? ಫ್ಯಾಮಿಲಿ ಬಿಸ್ನೆಸ್. ಹೇಗೆ ನಡೀತಾ ಇದೆ? ನೈಸ್. ಇಟ್ಸ್ ಅ ನ್ಯೂ. ಸಪೋರ್ಟ್ ಮಾಡಿ, ಯು ವಿಲ್ ಡೂ ಇಟ್ ಬೆಟರ್. ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು. ಇನ್ನೊಂದು ಡೇಟ್ಸ್ ಅಂಗಡಿಗೆ ಬಂದಿದ್ದೀವಿ. ಇದು ಡೇಟ್ಸ್ ಹಲ್ವಾನಾ? ಡೇಟ್ಸ್ ಹೇಗೆ? ಡೇಟ್ಸಿಂದ ಮಾಡೋ ಹಲ್ವಾ. ಇಲ್ಲಿ ಅಜ್ವಾ ಖರ್ಜೂರ ನೋಡ್ಬೋದು. ಇದು ಮದೀನಾ ಸ್ಪೆಷಲ್ ಅಜ್ವಾ. ಓಕೆ. ಇದು ಸ್ವಲ್ಪ ದೊಡ್ಡದಿದೆ, ಇದಕ್ಕಿಂತ ದೊಡ್ಡದು ಬರುತ್ತೆ. ये किधर से आता है आपको? ये मदरसा में लेते हैं. ಮಜ್ರಾ ಮೀನ್ಸ್ ಗಾರ್ಡನ್. ಇದು ಡೈರೆಕ್ಟ್ ತಗೊಳ್ತಾರೆ. ಗಾರ್ಡನ್ ಅಲ್ಲಿಂದ ಡೈರೆಕ್ಟ್ ತೊಗೊಂಬಂದು ಇಲ್ಲಿ ಇಡ್ತಾರೆ. ವಾಟ್ ಇಸ್ ದಿಸ್? ವೆನಿಲ್ಲಾ? ನೋ, ನಮ್ಮೂರಲ್ಲಿ ಹಸುಗಳಿದ್ದೀನಿ ಸರ್, ಇಲ್ಲಿ ಜನರು ತಿಂತಾರೆ. ತಮರ್ ಹಿಂದಿ, ಇಮ್ಲಿ. ಇಮ್ಲಿ ಒಂದು ರೀತಿಯ ಇಂಡಿಯನ್ ತಮರ್ ಹಿಂದಿ. ಇಂಡಿಯನ್ ಟ್ಯಾಮ್ರಿಂಡ್, ಹುಣಸೆ ಹಣ್ಣು. ಹುಣಸೆ ಹಣ್ಣು, ಬಟ್ ಒಣಗಿಸಿದ್ದಾರೆ ಮೋಸ್ಟ್ಲಿ, ಬೇರೆ ತರ ಕಾಣಿಸ್ತಾ ಇದೆ. ಅದಕ್ಕೆ ಇಲ್ಲಿ ತುಂಬಾ ಐಟಮ್ ತಿಂತಾರೆ. ಎಷ್ಟು ತರ ಬೀಜ ಇಲ್ಲ इसमें सीड अंदर ये नहीं है बीज नहीं, बगैर बीज के विदाउट सीड्स है. ಇದು ನ್ಯಾಚುರಲಿ. ನ್ಯಾಚುರಲಿ. ಇದು ಅಪರೂಪ ರೀ, ನಾನು ನೋಡಿಲ್ಲ ಈ ಥರದ್ದು. ಇದರಲ್ಲಿ ಬೀಜನೇ ಇರಲ್ವಂತೆ. ತಿನ್ನಿ. ಅಪರೂಪ ಇದು. ಇದರಲ್ಲಿ ಬೀಜ ಇಲ್ಲ. ये अच्छा है बिल्कुल. फर्स्ट टाइम आई एम ईटिंग, पहली बार खा रहा हूँ माशाल्लाह. जिसमें वो बीज नहीं है. ये माशाल्लाह बेहतरीन चीज है. ಇದು ಬೀಜ ಇಲ್ದಿರುವಂತಹ ಖರ್ಜೂರ. क्या नाम है इसके? सुका है ना? सुकाल. सोखाल. सुकाल. सुगा अलग है, सुकाल अलग है. आपका नाम क्या है? माजिद. माजिद भाई. जी हाँ. बहुत बढ़िया. किधर से हो? पाकिस्तान. किधर से? पाकिस्तान में कराची से. कराची. ಇದು ನಾವು ಇವಾಗ ನೋಡಿದ್ವಲ್ವಾ ಅಜ್ವಾ, ದೊಡ್ಡ ಸ್ವಲ್ಪ size. ದೊಡ್ಡದು. ಇದಕ್ಕಿಂತಲೂ ದೊಡ್ಡದು ಬರುತ್ತೆ. ಅಜ್ವಾ ಏನಂದ್ರೆ ಸ್ವಲ್ಪ ಜ್ಯೂಸಿಯಾಗಿ ಕಾಣಿಸ್ತಾ ಇದೆ. ಅಜ್ವಾ ಇದಕ್ಕಿಂತಲೂ ಜ್ಯೂಸಿ ಸಿಗುತ್ತೆ. ಇದು ಅಜ್ವಾ ಸ್ಪೆಷಲಿ. ಸೊ ಯಾರು ಮದೀನಾಗೆ ಬಂದರೆ ಈ ಅಜ್ವಾನ ಪರ್ಚೇಸ್ ಮಾಡಿ.
ಅಜ್ಜು ಡೆಫಿನೆಟ್ಲಿ ತುಂಬ ಚೆನ್ನಾಗಿರುತ್ತೆ. ಈ ಥರ ಬಾಕ್ಸ್ಗಳಲ್ಲಿ ಮಾರ್ತಾರೆ, ತೊಗೊಂಡೋಗಿ ಬಂದು ನೀವು ಮನೆಗೆ. ಎಷ್ಟಿರುತ್ತೆ ಒಂದು ಬಾಕ್ಸು? ನಮ್ಮ ಬ್ರದರ್ ಹೇಳ್ತಾ ಇದ್ದಾರೆ ಎಲ್ಲದಕ್ಕಿಂತ ಕುದುರೆ ಆಗಬೇಕು ಅಂದರೆ ನೀವು ಈ ಅಂಬರ್ನ ತಿನ್ನಬೇಕು ಅಂತ. ಇದು ತಿಂದರೆ ಓ ಅಂತ ಓಡ್ಬೋದು ಅಂತ. ಭಾಳ ಪವರ್ಫುಲ್. Powerful. ನಂಬರ್ 1 ಐಟಮ್ ಹೈ. ಯಾರು ಬಂದರೆ ಇದನ್ನು ತಿನ್ನಿ. ಪಾಕಿಸ್ತಾನಿ ಸ್ನೇಹಿತರು ಹೊಟ್ಟೆ ತುಂಬ ಖರ್ಜೂರವನ್ನು ತಿನ್ನಿಸಿದ್ರು, ಸಿಹಿ ಮಾಡಿದ್ರು ಬಾಯನ್ನು. ಇಲ್ಲಿ ಎಲ್ಲ ರೀತಿಯ ಜನಗಳು, ಪಾಕಿಸ್ತಾನಿ, ಬಾಂಗ್ಲಾದೇಶಿ, ಮಯನ್ಮಾರು, ಯೆಮೆನ್ನು, ಎಲ್ಲರೂ ಸೇರಿ ಒಟ್ಟಿಗೆ, ಇಂಡಿಯನ್ಸು ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರು ನೋಡ್ತಾ ಏನಲ್ಲ, ಒಬ್ರೊಬ್ರು ಮಾತಾಡಿಸೋ ರೀತಿಯೇ ಆ ಪ್ರೀತಿ ವಾತ್ಸಲ್ಯ ಎಲ್ಲ ಇದೆ. ಅಂದರೆ ಈ ಪ್ರಾಬ್ಲಮ್ಸ್ ಅನ್ನೋದು ಸರ್ಕಾರದ ನಡುವೆ, ಪಾಲಿಟಿಷಿಯನ್ಸ್ ನಡುವೆ ಮಾತ್ರ. ಜನಗಳು ಸರ್ವೇ ಸಾಮಾನ್ಯವಾಗಿ ಸೇರಿದಾಗ ಅವರು ನನ್ನ ಕೇಳಲಿಲ್ಲ ಆ್ಯಕ್ಚುಲಿ. मैं किधर से हूँ भाई? आप इंडिया से हो? इंडिया केरला से? कैसे पता चला? आपकी लैंग्वेज से पता चला. ನೋಡಿದ್ರಾ, ಅವರು ಬಂದಾಗ ಕೇಳಲಿಲ್ಲ ನೀನು ಹಿಂದೂಸ್ತಾನಿನಾ, ನೀನು ಪಾಕಿಸ್ತಾನಿನಾ, ನೀನು ಯೆಮೆನಿನಾ, ನೀನು ಯಾವುದು ಅಂತ. ಬಂದ ತಕ್ಷಣ ತಿನ್ನು ಗುರು ಅಂದ್ಬಿಟ್ಟು ಸ್ವೀಟ್ ಕೊಟ್ಟರು. ಒಳ್ಳೇದಾಯಿತು. ನೋಡಿ ಅದಾದಮೇಲೆ ನಾನು ಮಾತಾಡಿದಂತಹ ಭಾಷೆ ಸ್ವಲ್ಪ ಸೌತ್ ಇಂಡಿಯನ್ ಅಂತ ಗೊತ್ತಾಗಿ ನೀನು ಕೇರಳದವನ ಅಂತ ಕೇಳಿದ್ರು. मैं कर्नाटक से हूँ. कर्नाटक से माशाल्लाह. कर्नाटक पता है? हाँ कर्नाटक सुना है बिल्कुल. बेंगलुरु बेंगलोर सुना है बिल्कुल. सुना है? हाँ हाँ बिल्कुल वो बहुत अच्छा लगा. आपने अच्छा मेहमान नवाजी दिया और हमको खजूर खिलाए. फिर से मिलेंगे. धन्यवाद भाई. इंशाल्लाह. धन्यवाद. टेक केयर. ಇಲ್ಲ ಯೂಟ್ಯೂಬ್. ಎಲ್ಲ ಅಂಗಡಿಯವರು ಒಬ್ಬರು ನೋಡ್ಬಿಟ್ಟು ಎಲ್ಲರೂ ನಮ್ಮನ್ನು ಇನ್ವೈಟ್ ಮಾಡ್ತಾ ಇದ್ದಾರೆ. ಹೌ ಆರ್ ಯು? ವಾಟ್ ಈಸ್ ಯುವರ್ ನೇಮ್? ಮಾಜಿದ್. ಹಾಂ, ಯು ಆರ್ ಸೌದಿ? ಓ ಓಕೆ. ಇವ್ರದ್ದೇ ಅಂಗಡಿನ? ಯು ಆರ್ ದ ಓನರ್ ಆಫ್ ದಿಸ್ ಶಾಪ್? ಇವರೇ ಅಂತೆ ಓನರು. ವೇರ್ ಆರ್ ಯು ಫ್ರಮ್? ಯು ಆರ್ ಫ್ರಮ್ ಮದೀನಾ? सऊदी अरेबिया मदीना मुनव्वरा अल्हम्दुलिल्लाह. ನೀವು ನೋಡ್ತಾ ಇದ್ದೀರಾ ಸೌದಿ ಅರೇಬಿಯಾದ ಬಹಳ ಫೇಮಸ್ ಆದ ಪವಿತ್ರವಾದ, ಇಸ್ಲಾಂ ಧರ್ಮದಲ್ಲಿ ಪವಿತ್ರವಾದ ಮದೀನಾ ಊರಿನಲ್ಲಿದ್ದೀವಿ. ಒಂದು ಖರ್ಜೂರದ ಅಂಗಡಿಲಿದ್ದೀವಿ. ಇಲ್ಲಿ ಖರ್ಜೂರದ ಅಂಗಡಿಯ ಓನರು ಬ್ರದರು, ಅವರು ಎಷ್ಟು ಪ್ರೀತಿಯಿಂದ ನಮ್ಮ ಅಂಗಡಿಗೆ ಬನ್ನಿ ಅಂತ ಮಾರ್ಕೆಟಲ್ಲಿ ಕರೆದು ಎಷ್ಟು ರೀತಿಯ ಖರ್ಜೂರಗಳನ್ನ ಜೋಡಿಸಿದ್ದಾರೆ ನೋಡಿ. ಈಗ ಕೈಗಳಲ್ಲಿ ಗ್ಲೌಸ್ ಹಾಕೊಂಡ್ಬಿಟ್ಟು ಎಲ್ಲ ಟೇಸ್ಟ್ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಓಕೆ ಬಾಯ್, ಟೇಸ್ಟ್ ಕರೋ. और عيش اللي عيش عندك حلوه. ವಿಚ್ ಇಸ್ ಯುವರ್ ನಂಬರ್ 1? عيش اللي حلو. ايوه ಈಗ ನಂಬರ್ 1 ಡೇಟ್ಸ್ನ ಟೇಸ್ಟ್ ಮಾಡ್ತೀವಿ ನಾವು. من وين هذا؟ من وين؟ هذا مدينه ان شاء الله. مجدول من مدينه. خلي شوف. ಇದರ ಹೆಸರು ಮಜ್ದೂಲ್ ಮದೀನಾ ಅಂತ ಇದ್ರ ಹೆಸರು. ಇದೇ ಮದೀನಾ ಊರಿನಲ್ಲಿ ಬೆಳೆಯುವಂಥದ್ದು. ನೋಡಿ ಹೆಂಗಿದೆ ಅಂತ, ಎಷ್ಟು ಫೈಬರ್ ಇದೆ ಅಂತ ನೋಡ್ಬೋದು ಇದರಲ್ಲಿ. This brother, this ek dana, this 20 gram يعني ايش ما شاء الله. this وزن ما شاء الله. this check ميزان. this ek dana يعني هذا موتو. بسم الله. ek dana 20 gram. ಏ ಒಂದು ಪೀಸು 20 grams ಬರುತ್ತೆ ಇದು ಅಪ್ರಾಕ್ಸಿಮೇಟ್ಲಿ. ಹೌದಾ? this لحم, this سكر, this diet يعني this مجدول, this good. انت كلم بالعربي انا افهم هو. ಒಂದೊಂದು ದೊಡ್ಡದಿದೆ ನೋಡಿ. ಎಷ್ಟು ದೊಡ್ಡದಿದೆ ಅಂದ್ರೆ ಒಂದೊಂದು ಖರ್ಜೂರ 30 ಗ್ರಾಮ್ ಬರುತ್ತಂತೆ. ಅಷ್ಟು ಭಾರ ಇರುತ್ತೆ ಮತ್ತೆ ಅಷ್ಟು ರಸವತ್ತಾಗಿರುತ್ತೆ. ಫೈಬರು ಮತ್ತೆ ಅದರ ಒಂಥರ ಸಕ್ಕರೆ, ಸ್ವೀಟ್ನೆಸ್ಸು ತುಂಬ ಹೈ ಕ್ವಾಲಿಟಿ. ಇದು ಇಲ್ಲಿದೆ ಮದೀನಾದು. ಐ ಥಿಂಕ್ ದಿಸ್ ಗೈ ಇಸ್ ದ ಬೆಸ್ಟ್. ದಟ್ಸ್ ವೈ ಎವ್ರಿಬಡಿ ಕಮ್ ಟು ಹಿಮ್. this ما شاء الله. Great customer service. Thank you. this ما شاء الله. this name سقعي. ಸುಗೈ. yes this from قصيم. okay yes ما شاء الله. this سقعي مدينة. اللي يجيب سقعي مدينة 5 حبة يجيب. ಅವ್ರು ಏನಾದ್ರು ತೋರಿಸ್ತೀನಿ, ನಾನಂತೂ ಕಚ್ಚ ತಿಂತಾ ಇದೀನಿ, ಸಖತ್ತಾಗಿದೆ. اختلاف ಡಿಫ್ರೆನ್ಸ್, ಬೇರೆ ಕ್ವಾಲಿಟಿ ಇದೆ, ಬೇರೆ ಊರಿದ್ದು. ಇದು ಗಸೀಮ್ ಅನ್ನೋ ಊರಿಂದ ಬಂದಿರೋದು. ಹೆಂಗಿದೆ ನೋಡಿ, ಹೆಂಗ್ ಜೋಡಿಸಿದಾರೆ ನೋಡಿ ಇದನ್ನ. ಎಷ್ಟು ಕೆಜಿ ಇದು? 1 ಕೆಜಿನಾ? ಕಮ್ ವಜನ್ ಆದ? هذا this 6 كيلو هاف. 6.5 ಕಿಲೋ. 6.5 ಕಿಲೋ ಒಂದು ಬಾಕ್ಸು. ايوه 6 ونص. yes this ما شاء الله. هذا this اختلاف سبحان الله. this سقعي مدينة. This is from Medina. yes So guys, same yes from Medina. This yes, is Qasim. this قصيم. this سبحان الله. بسم الله. راح تمد حبة. عادي خذ راحتك. This is from Medina, which is red. قصيم. This is Qasim. ಇದು ಮದೀನಾ ಊರಿಂದ ಬರೋದು, ಇದು ಕಸೀಮಿಂದ ಬರೋದು. ಇದಕ್ಕೆ ಏನು ವ್ಯತ್ಯಾಸ ನೋಡೋಣ. ಸೊ ಇದೇ ಬೇರೆ ಥರ ಇದೆ ಅನ್ಸುತ್ತೆ. ಇದು ಸ್ವಲ್ಪ ಜಾಸ್ತಿ ಡ್ರೈ ಇದೆ, ಇದು ಅದಕ್ಕಿಂತ ಜಾಸ್ತಿ ಸ್ವೀಟ್ ಇದೆ. Sugai means sweet. yes ವೆರಿ ಸ್ವೀಟ್. yes كم يجي السعر كيلو؟ كيلو this مدينة مدينة this 30 ريال 35 ريال. 35 ريال.
1 kg. 1 kg 35 ರಿಯಾಲ್. 1 kg 35 ರಿಯಾಲ್. Yes. This brother, this سوق المدينة, this 20 ريال. بندر ಡ್ರೈ ريال. ಅಯ್ವಾ. This اختلاف سبحان الله. ಅದು ಸ್ವಲ್ಪ ಡ್ರೈ ಆಗಿದೆ 15, ಇದು ಫ್ರೆಶ್ ಆಗಿದೆ ಸೊ ಯಾವುದು ಡ್ರೈ ಇರುತ್ತೋ ಅದಕ್ಕೆ ಕಮ್ಮಿ ರೇಟಾ? ಡಿಫ್ರೆಂಟ್ ಇರುತ್ತೆ. ಲೈಕ್ ಇದು ಇದೆಯಲ್ಲ ಸುಕ್ಕರಿ ಡ್ರೈ ರೇಟ್ ಜಾಸ್ತಿ, ಫ್ರೆಶ್ ರೇಟ್ ಕಮ್ಮಿ. ಇವರ ಅಂಗಡಿಲಿರುವಂತಹ ಬೆಸ್ಟ್ ಖರ್ಜೂರವನ್ನು ತೋರಿಸ್ತಾ ಇದ್ದಾರೆ. 70 ರಿಯಾಲ್ ಅಂತೆ 1 kg. ದೊಡ್ಡದು ಹೆಂಗಿದೆ ನೋಡಿ ಇದು. ಅಲ್ಲೂ ಅಷ್ಟೇ ಕ್ಲೀನಾಗಿ ಗ್ಲೌಸ್ ಹಾಕೊಂಡು This ما شاء الله. This ಮಾಡ್ತಾ black. ಇದ್ದಾರೆ. ವಾವ್, قص ما شاء الله. إيك نمبر this. ನಂಬರ್ 1 Yes. أجوا عليه this. ನೋಡಿ. ಬಹಳ ಪ್ರೀತಿಯಿಂದ ನಮ್ಮ ಬ್ರದರು ಅಯ್ಯೋ ಒಂದೊಂದು ಅರ್ಧ kg ಡೇಟ್ಸು ಮತ್ತು ಇದ್ದದ್ದೇನೋ ಸ್ವೀಟು ಎಲ್ಲನೂ ಗಿಫ್ಟಾಗಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. Thank you, brother. Thank you. Welcome. ಥ್ಯಾಂಕ್ ಯು. ನೋಡಿ ಎಷ್ಟು ಫ್ರೆಂಡ್ಲಿ. ಅರಬಿಕ್ ಶುಕ್ರ. ಶುಕ್ರಾನ್ ಹಬೀಬಿ. مرغاني. ಬಹಳ ಖುಷಿಯಾಗುತ್ತೆ ಅರಬಿ ಮತ್ತು ಭಾರತದ ಸ್ನೇಹವನ್ನು ನೋಡಿ. ಎಷ್ಟು ಚೆನ್ನಾಗಿ ಮಾತಾಡಿಸಿದ್ರು, ಎಷ್ಟು ಚೆನ್ನಾಗಿ ರೆಸ್ಪೆಕ್ಟ್ಫುಲಿ ಪ್ರತಿಯೊಂದನ್ನು ತೋರಿಸಿದ್ರು. ಚಿಕ್ಕ ಚಿಕ್ಕ ವಿಷಯಗಳನ್ನ ಹೇಳಿದ್ರು. ನಾವು ಅನ್ಕೋತೀವಿ ಖರ್ಜೂರ ಅಂದರೆ ಎಲ್ಲ ಖರ್ಜೂರನೂ ಒಂದೇ ಗುರು ಅಂತ. ಹಂಗಲ್ಲ, ಪ್ರತಿಯೊಂದು ಖರ್ಜೂರಕ್ಕೂ ತನ್ನದೇ ಆದ ಕ್ವಾಲಿಟಿ ಇದೆ, ತನ್ನದೇ ಆದ ರೇಟ್ ಇದೆ, ತನ್ನದೇ ಆದ ಬೇರೆ ಬೇರೆ ವಿಶೇಷತೆಗಳಿದೆ. ಅದನ್ನೆಲ್ಲ ಅರ್ಥ ಮಾಡಿಸ್ಕೊಟ್ಟಂತಹ ಮಾಜಿದ್ ಬಾಯ್ಗೆ ನಮಸ್ಕಾರ, ಧನ್ಯವಾದ. ಮತ್ತೆ ಸಿಗೋಣ ಇನ್ನೊಂದು. ಈ ಅಂಗಡಿಯ ಹೆಸರು ಫೈನೆಸ್ಟ್ ಡೇಟ್ಸ್ ಅಂದ್ಬಿಟ್ಟು. ಈ ಒಂದು ಫೋನ್ ನಂಬರಲ್ಲಿ ನಿಮಗೆ ಇವೆಲ್ಲ ಸಿಗುತ್ತೆ. ನಮ್ಮ ಬ್ರದರ್ ಮಾಜಿದ್ನ ಬಂದು ಭೇಟಿ ಆಗ್ಬೋದು ನೀವು ಎನಿ ಟೈಮ್. ಇಲ್ಲಿ QR ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ಇಲ್ಲಿ ಲೊಕೇಶನ್ಗೆ ಬರ್ಬೋದು. ಬೆಳಗ್ಗೆ ಹೊತ್ತು ಇದೇ ಜಾಗದಲ್ಲಿ ತರಕಾರಿ ಮತ್ತು ಹಣ್ಣುಗಳನ್ನು ಹರಾಜು ಹಾಕಲಾಗುತ್ತೆ. ಹೆಂಗೆ ಅಂದರೆ ನಮ್ಮಲ್ಲಿ APMC ಇರುತ್ತಲ್ಲ 2, ಆ ಥರ 2 ಸೌದಿ ಅರೇಬಿಯಾದ ಮದೀನಲ್ಲಿದ್ದು. ಈ ದೇಶದಲ್ಲಿ ಮಾಂಸವನ್ನು ಹೆಂಗೆ ಬೇಕೋ ಹಂಗೆ ಇಡೋಂಗಿಲ್ಲ. ಬಹಳ ಕ್ಲೀನ್ ಆ್ಯಂಡ್ ನೀಟಾಗಿ ಮೇಂಟೈನ್ ಮಾಡಬೇಕು. ಅಂಗಡಿ ಒಳಗೆ AC ಹಾಕಿ ಇಡಬೇಕು. ಅಷ್ಟು ಚೆನ್ನಾಗಿ ಎಲ್ಲ ಕಡೆ ಹೆಂಗಿಟ್ಟಿದ್ದಾರೆ ನೋಡಿ. ಎಲ್ಲದಕ್ಕೂ ಒಂದು ಕ್ಲೀನ್ಲೆನ್ ಸ್ಟ್ಯಾಂಡರ್ಡ್ ಇದೆ. ಅಯ್ಯೋಪ್ಪ ಎದುರಿಸ್ದವನನ್ನ ಇಲ್ಲಿ ಬ್ರೋ ಇದ್ದಾರೆ. ಹಾಯ್ ಬ್ರೋ, ಹಾಯ್ ಬ್ರೋ. ದೇರ್ ವಾಸ್ ಒನ್ ಮ್ಯಾಂಗ್ಳೂರಿಯನ್. ಹೌದಾ? ಸೌದಿ? ايوه سعودي. ಇವರು ಸೌದಿ. لا لا هذا ايجيبت. ಈಜಿಪ್ಟ್. ايوه ام الدنيا. ಹಾಂ ಹಾಂ. ಮೊನ್ನೆ ನೋಡಿದ್ರಲ್ಲ ಅದೇ ಥರ ಕಾನ್ಸೆಪ್ಟು. ಮೀನಿನ ಮಾರ್ಕೆಟಿಂದ ಮೀನು ತರೋದು, ಇಲ್ಲಿರೋ ಬಾಯಿಗೆ ಕೊಡೋದು, ಅವರು ನಿಮಗೆ ಫ್ರೈ ಮಾಡಿ ಉಪ್ಪು ಖಾರ ಹಾಕಿ ಕೊಡ್ತಾರೆ, ಅನ್ನ ಜೊತೆ ತಿನ್ನೋದು. ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ ಬ್ರೋ. ಕ್ಲೆನ್ಲಿನೆಸ್ಗೆ ಸಿಕ್ಕಾಪಟ್ಟೆ ಮಹತ್ವ ಇದೆ ಈ ದೇಶದಲ್ಲಿ. ಎಲ್ಲ ಕ್ಲೀನಾಗಿರಬೇಕು. ಇದು ಮದೀನಾದ ಲೋಕಲ್ ಮೀನಿನ ಮಾರ್ಕೆಟು. ಇಲ್ಲಿ ನೋಡ್ಬೋದು ಬಿಸಿ ಬಿಸಿ ಮೀನಿನ ಮಾರ್ಕೆಟು. ರಾತ್ರಿ ಇಷ್ಟೊತ್ತರಲ್ಲೂ ಜಾಸ್ತಿ ಬಿದ್ದು ಹಿಂಗಿದೆ ನೋಡಿ, ಹೆಂಗೆ ಕಟ್ಟಿದ್ದಾರೆ ನೋಡಿ ಇದನ್ನು. ಓ ಸಕ್ಕತ್ತಾಗಿ ಕಟ್ಟಿದ್ದಾರೆ ಮೀನನ್ನು. ನಮಸ್ಕಾರ. ಇಲ್ಲಿ ಒಬ್ರು ಸ್ನೇಹಿತರಿದ್ದಾರೆ. ವಾಟ್ ಈಸ್ ಯುವರ್ ನೇಮ್? ಅಲ್ ಅಮೀನ್. ಅಲ್ ಅಮೀನ್ ಅಂತ. ಇವರು ಬಾಂಗ್ಲಾದೇಶಿ ಸಿಟಿಸನ್ನು, ಆದರೆ ಇವರು ನಮ್ಮ ದಕ್ಷಿಣ ಭಾರತದ ಭಾಷೆಯಾದ ಮಲಯಾಳಮನ್ನ ಸಕ್ಕತ್ತಾಗಿ ಮಾತಾಡ್ತಾರಂತೆ. आप अच्छा मलयालम बात करते हो? माशाल्लाह. आप कुछ बात करो ना मलयालम में. नहीं आपका बोलो ना माशाल्लाह. बोलो सब ये बात क्या करो। क्या क्या मछली है, कितना दाम है, सब कुछ बोल दो मलयालम में. अच्छा माशाल्लाह माशाल्लाह ಮೀನ್ ಪುದಿಯ ಉಂಟು. ಪುದಿಯ ಸೂಪರ್ ಮೀನ್ ಮಾಶಾಲ್ಲಾ. ಐಲ ಉಂಟು, ಶೀಲ ಉಂಟು, ಐಲ ಪಾರ ಉಂಟು, ಪುದಿಯಪ್ಲ ಕೋರ ಉಂಟು, ಚೆಮ್ಮೀನುಂಟು, ಕೂಂದಲುಂಟು, ಎಂದೆ ಓಳ, ಏಟ, ಮಾಂದಲ, ಮುಲುಕುರು, ನೆಂಡಿ, ಎಂದೆ ಮತ್ತಿ, ಕುಣ್ಣೆಮತ್ತಿ, ಚಿನ್ನೆಮತ್ತಿ, ಎಂದೆ ಐಲ ಪಾರ, ಕೂಂದಲ മാഷല്ല ഇക്കനെല്ലാം മൂതിയ മീനുണ്ട്. ഇതിൻ്റെ ചെമ്മീനുണ്ട് മാഷല്ല, സൂപ്പർ ചെമ്മീനുണ്ട്. ചെമ്മീനുണ്ട്, ചെറുതുണ്ട്, പെരീസുണ്ട്, മീഡിയം ഉണ്ട്. പിന്നെ 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 സീബ, സിബ്രി മാഷല്ല. ഇതിൻ്റെ സൽമോൺ ഉണ്ട്, സൽമോൺ മാഷല്ല, സൽമോൺ ഉണ്ട്. പിന്നെ സൽമാൻ ഉണ്ട് മാഷല്ല. സൽമോൻ സൂപ്പർ മീനുണ്ട് മാഷല്ല. എൻ്റെ ഇന്റർനാഷണൽ ഫിഷ്, ವರ್ಲ್ಡ್ ಫಿಶ್ ಸಲ್ಮೋನ್ ಇದೆ ಮಾಶಾಅಲ್ಲಾ. ಸಾಮಾನ್ ಫಿಶು. ಸಲ್ಮನ್ ಫಿಶ್ ಅಡ ಎಂದೆ 1 ಕಿಲೋ ಪರ್ ಕಿಲೋ 50 ರಿಯಾಲ್. ಮಲಯಾಳಂ ಹೆಂಗ್ ಮಾತಾಡ್ತಾರೆ ನೋಡಿ. ಪರ್ ಕಿಲೋ ಮಾಶಾಅಲ್ಲಾ 50 ರಿಯಾಲ್. ಅಂದ್ರೆ ಡಿಸ್ಕೌಂಟ್ ಉಂಟು ಮಾಶಾಅಲ್ಲಾ ತಬಾರಕಲ್ಲಾ. ಚೆನ್ನಾಗಿ ಮಾತಾಡ್ತಾರೆ ಮಲಯಾಳಂ ಮಾಶಾಅಲ್ಲಾ. ಇದನ್ನೆಲ್ಲ ಸೂಪರ್ ಸೂಪರ್ ಸಹ कैसे सीखा आपने? ಇಂದೆ ಪೆಹಲೆ ಎಂದೆ ಬಿಫೋರ್ ಓನರ್ ಇಂದೆ ಫಾರೂಕ್
ಎಂದೆ ಮಲಯಾಳಿ. ಮಲಯಾಳಿ ओके ओके इवर ओनर मलयाली ಅಂತ फुल आप पूरा बात करते हो माशाल्लाह इंदे चलता है माशाल्लाह अल्हम्दुलिल्लाह इंदे मलयाली तमिल चलता है तमिल भी अल्हम्दुलिल्लाह मिलता है हाँ ತಮಿಳು ಬರುತ್ತೆ ಮಲಯಾಳಂ ಬರುತ್ತೆ हाँ 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 ಈಗ ಡೈರಿ ಸೆಕ್ಷನ್ಗೆ ಬಂದಿದ್ದೀವಿ. ಹಾಲಿಂದ ಉತ್ಪಾದನೆ ಮಾಡುವಂತಹ ಪದಾರ್ಥಗಳು, ತುಪ್ಪ, ಬೆಣ್ಣೆ, ಹಾಗೆ ಇಲ್ಲಿ ಒಂಥರ ಬಿಸ್ಕೆಟ್ ಮಾಡ್ತಾರೆ ಹಾಲನ್ನು ಒಣಗಿಸಿ, ಅದನ್ನು ಕೂಡ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ನೋಡ್ತಾ ಇದ್ದೀರಲ್ಲ, ಇದೊಂಥರ ಹಾಲಿನ ಬಿಸ್ಕೆಟ್ ರೂಪದಲ್ಲಿರುತ್ತೆ. ಹಾಲನ್ನು ಗಟ್ಟಿ ಮಾಡಿಟ್ಟಿರ್ತಾರೆ. ಇದು ನೋಡಿ, ಇದೊಂದು ರೀತಿ ಇದೆ, ಹಪ್ಪಳದ ಥರ ಕಾಣುತ್ತೆ ನಿಮಗೆ, ಇದು ಹಪ್ಪಳ ಅಲ್ಲ. ಆಮೇಲೆ ಹಳೆ ತಕ್ಕಡಿ, 30 kg ತಕ್ಕಡಿ, ಸಖತ್ತಾಗಿದೆ. ಲುಕ್ ನೋಡಿ ಹೆಂಗಿದೆ ಹಳೆ ತಕ್ಕಡಿದು. ಹಾಗೆ ನಮ್ಮ ಬ್ರದರ್ ಇದ್ದಾರೆ ಇಲ್ಲಿ, ಬ್ರದರ್ ನಮಗೆ ಇವಾಗ ತುಪ್ಪ ತೋರಿಸ್ತಾರೆ. ಶಹದ್, ಜೇನುತುಪ್ಪ, ಜೇನುತುಪ್ಪವನ್ನು ಅಸಲ್ ಅಂತ ಹೇಳ್ತಾರೆ. ಕಿದರ್ ಸೆ ಆತಾ ಹೈ ಭಾಯ್? ಜಬಲ್ ಉರ್ಗಾನ್ ಹಾಂ ಜಬಲ್ ಉರ್ಗಾನ್ ಹಾಂ ಮದೀನದಿಂದ. ಮದೀನಾಯಿಂದ ಬರುತ್ತಾ? ಓಕೆ ಓಕೆ. ಇಲ್ಲಿ ಇನ್ನೊಂದು ರೀತಿ, ಇದು ತುಪ್ಪನಾ? ಗೀ ದಿಕ್ಕಾವ ಭಾಯ್. ಅದ್ರ ಮೇಲೆ ನೆಟ್ ಹಾಕಿ ಎಷ್ಟು ಕ್ಲೆನ್ಲಿನೆಸ್ ಮೇಂಟೈನ್ ಮಾಡಿದ್ದಾರೆ. ಎಮ್ಮೆ ತುಪ್ಪ ಅನಿಸುತ್ತೆ, ಬೆಳ್ಳಗಿದೆ, ಸಕ್ಕತ್ತಾಗಿದೆ ಗುರು. ಕಿತ್ನಾ ಹೈ ಕಿಲೋ? 180 180 ರಿಯಾಲ್ ಅಂದರೆ 180 ಆಲ್ಮೋಸ್ಟ್ 3000 3,000 ರೂಪಾಯಿ. 4000 4,000 ರೂಪಾಯಿ 1 kg ತುಪ್ಪ. ಈ ಜಾಗದಲ್ಲಿ ಹನಿ ಕೂಮ್ಸ್ನ ನೋಡ್ಬೋದು ನೀವು, ಹೇಗೆ ಇದೆಲ್ಲ ಅಸ್ಲಿ ಹನಿ, ಹಾಗಾಗಿ ತಂದಿಟ್ಬಿಟ್ಟಿದ್ದಾರೆ ಕೂಮ್ಸ್ನ. ಬ್ರದರ್ ಈ ಶಾಪ್ನ ಮಾಲೀಕರು. ಇಲ್ಲಿ ಕೂಡ ಎಲ್ಲ ಕಡೆಯೂ ಬೇರೆ ಬೇರೆ ರೀತಿಯ ಜೇನುತುಪ್ಪಗಳನ್ನು ಇಡಲಾಗಿದೆ. ಇದೇ ಊರಿನ ಅಸಲು. ಇಟ್ ಇಸ್ ಸೋ ಡಾರ್ಕ್. ಪರ್ವತದಿಂದ ಬರುತ್ತಂತೆ. ಓಕೆ ಓಕೆ. ವಾವ್. هذا كمان مدينة؟ ಇದು ಮದೀನದು ನೋಡಿ, ಹಿಂಗೆ ಹೆಂಗೆ ಬೀಳ್ತದೆ ನೋಡಿ, ಅದು ಜೇನುತುಪ್ಪ ಹರಿತಾ ಇದೆ, ಸೊರೋ 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 ಅಂತ. ವಾ 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 ವಾ. ಮೊಹಮ್ಮದ್ ಬಾಯ್, ಮೊಹಮ್ಮದ್ ಬಾಯ್ ಎಲ್ಲ ತೋರಿಸ್ತಾ ಇರೋದು ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಶೋಯಿಂಗ್ ದ ಗುಡ್ ಹನಿ. شكرا يا حبيبي، الله يديك العافية. Thank الله you. يوفقك. ಇನ್ನೊಂದೇನೋ ಇದೆಯಾ? يمني؟ هذا يمني؟ هذا يمني ಇದು ಯಮನ್ ದೇಶದ್ದು. ಓಕೆ ಓಕೆ. اسمك انجلش شوية شوية. ನೋ ಪ್ರಾಬ್ಲಮ್ ಬ್ರೋ, ಇಂಗ್ಲೀಷ್ ಬರಲ್ಲ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾರೆ, ಪರವಾಗಿಲ್ಲ. سيدار صح؟ صدر يمن ايوه سيدرا. هاني ಯಮನ್ ದೇಶದ್ದು. ಆಹಾ, ವರ್ಲ್ಡ್ ಟಾಪ್ ಕ್ವಾಲಿಟಿ. ಹೌದಾ? ಸಿದ್ರಾ. ಸಾಕದಾಗಿದೆ. ಪ್ರಪಂಚದ ಅತ್ಯಂತ ಉಷ್ಣಕಾರಿ ದೇಶದಲ್ಲಿ ಹಬ್ ಅಥವಾ ವಾಟರ್ ಮೆಲನ್ ಅಥವಾ ಕಲ್ಲಂಗಡಿ ಹಣ್ಣು ಬಹಳ ಇಂಪಾರ್ಟೆಂಟು, ತಮ್ಮನ್ನು ತಾವು ಹೈಡ್ರೇಟ್ ಆಗಿ ಇಟ್ಕೊಳ್ಳೋದಕ್ಕೆ. ಈ ಒಂದು ಮಾರ್ಕೆಟ್ನಲ್ಲಿ ಇವಾಗ ನಿಮಗೆ ಹಬ್ಬ ಹೇಗಿರುತ್ತೆ ತೋರಿಸ್ತೀನಿ. ಹಾಗೆ ದೊಡ್ಡ 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 ಗಾತ್ರದ ಕುಂಬಳಕಾಯಿಯನ್ನು ತೋರಿಸ್ತೀನಿ, ಬನ್ನಿ ಮಾರಾರೆ. ಹಾಯ್ ಬ್ರೋ, ಹೌ ಆರ್ ಯು? كيف حالك؟ الحمد لله ಗುಡ್. ಯೋರ್ ಹಬ್ محل حقكم؟ انت تشتغل؟ اي. ಸೊ ಅವ್ರು ನಮ್ಮ ಬ್ರದರ್ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದಾರೆ, ಇವ್ರು ನಮಗೆ ವಿಷಯಗಳನ್ನು ಹೇಳ್ತಾ ಇದ್ದಾರೆ. خلي ನಿಮ್ಮ ಹತ್ರನೇ ಇಲ್ಲ, ನೀವು ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ. ಈಗ ಎಷ್ಟು ಕೆಜಿ? ಒಂದಕ್ಕೆ 10 15 ಡಿಪೆಂಡ್ ಆನ್ ಸೈಜ್. ಹಾಂ, ಅಂದರೆ ಕೆಜಿ ಲೆಕ್ಕದಲ್ಲಿ ಕೊಡ್ತಾರೆ. ಇದು ಬೇರೆ ರೀತಿಯ ನೋಡಿ ಇಲ್ಲಿ ಹೆಂಗಿದೆ ಅಂತ. ಅಷ್ಟೊಂದು ದೊಡ್ಡ ದೊಡ್ಡ ಮಾರ್ಕ್ಸ್ ಇರಲ್ಲ ಇಲ್ಲಿಯ ಕಲ್ಲಂಗಡಿ ಹಣ್ಣು ಮೇಲೆ, ಭಾಳ ಸಿಂಪಲಾಗಿ ಉದ್ದಗಿರುತ್ತೆ. ಇಲ್ಲಿ ಎಷ್ಟೊಂದಿದೆ. ಹಾಗೆ ಈ ಕಡೆ ನೋಡಿದ್ರೆ ನೀವು ದೊಡ್ಡ ದೊಡ್ಡ ಗಾತ್ರದ ಕುಂಬಳಕಾಯಿ. ವಾ, ವೆಯ್ಟ್ ಲಿಫ್ಟಿಂಗ್, ಇದು ವೆಯ್ಟ್ ಲಿಫ್ಟಿಂಗು, ಇದು ಕುಂಬಳಕಾಯಿ ಅಲ್ಲ. ನೋಡಿ ಇಲ್ಲಿ ನೋಡ್ರಿ ಕುಂಬಳಕಾಯಿ ಹೆಂಗಿದೆ ಅಂತ. ಹಾ ಮೆನಿ ಕಿಲೋ? ಕಿತ್ನಾ ಕಿಲೋ ಹೈ? 10 ಕಿಲೋ ಇದೆ ಅಂತೆ ಕುಂಬಳಕಾಯಿ. 10 kg होगा. ಓ, ಕಿತ್ನಾ ಹೋಗ ಇಸ್ಕಾ? मीठा कद्दू है भाईजान, ये तकरीबन है 45 रियाल. 45 ರಿಯಾಲು, ಹತ್ತತ್ರ 1,000 ರೂಪಾಯಿ 10 kg ಸಿಹಿ ಕುಂಬಳಕಾಯಿಗೆ. ಅಲ್ಲೂ ಕುಂಬಳಕಾಯಿ ಜೋಡಿಸಿದರೆ. ये किधर से? ये हब ये हब भाईजान ये है खर्च से, रियाज से तकरीबन 200 किलोमीटर दूर है. ये वाला है यम्बो का, इधर का है साथ में. ಇದು ಹತ್ತಿರ ಇರುವಂತಹ ಎಂಬೋ ನಗರದಿಂದ ಬರುತ್ತೆ. ಇದು ರಿಯಾದ್ ನಗರದ ಹತ್ರ ಇರುವಂತಹ ಇನ್ನೊಂದು ನಗರದಿಂದ ಅಥವಾ ಹಳ್ಳಿಯಿಂದ ಬರುತ್ತೆ. ಎರಡು ನೋಡಿ ಎಷ್ಟು ವ್ಯತ್ಯಾಸ ಇದೆ ಅಂತ. और ये जिजान का है, ये सब्ज वाला. ಇದು ಇನ್ನೊಂದು ಜಿಜಾನಿಂದ, ಅಂದರೆ 3 ವೆರೈಟಿ ಕಲ್ಲಂಗಡಿ ಹಣ್ಣು ಅಥವಾ ಹಬ್ಬ ಹಣ್ಣು ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗ್ತಾ ಇದೆ.
अच्छा एक्सप्लेन किया आपने. शमाम ಅಂದರೆ ಕರ್ಬೂಜ ಹಣ್ಣು. ಇದು ಕಿಧರ್ ಸೆ? ये तबूक का है, इधर का है. ಹಾಂ ಹಾಂ, ತಬೂಕ್ ಅಂದರೆ ಸ್ವಲ್ಪ ಕೋಲ್ಡ್ ರೀಜನ್ನು, ಜಾರ್ಡನ್ ಮತ್ತು ಸೌದಿ ಅರೇಬಿಯಾ ಬಾರ್ಡರ್ಲಿ ಅಂತ ಬಹಳ ಸುಂದರವಾದ ನಗರ. ನಿಯೋ ಸಿಟಿ ಅಥವಾ ನಿಯೋಮ್ ಸಿಟಿ ಅಂತ ಏನು ಮಾಡ್ತಾ ಇದ್ದಾರೆ, ಅದೆಷ್ಟೋ $1 ಬಿಲಿಯನ್ ಪ್ರಾಜೆಕ್ಟು. ಎಷ್ಟು ಬ್ರೋ, ಎಷ್ಟು ಬಿಲಿಯನ್? ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. ತುಂಬ ಅಂದರೆ ನಾವು ದುಡ್ಡಲ್ಲಿ ಎಣ್ಸೋಕ್ಕೆ ಆಗಲ್ಲ, ಅಷ್ಟು ಸಾವಿರ ಕೋಟಿ ಹಾಕ್ಬಿಟ್ಟು ಒಂದು ಮೆಗಾ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಮರುಭೂಮಿಯ ನಡುವೆ ಒಂದು ಸಿಂಗಲ್ ಲೈನ್ನಲ್ಲಿ. ಅದು ಶುರುವಾಗಿರೋದು ತಬೂಕ್ ನಗರದಲ್ಲಿ. ಅಲ್ಲಿಂದ ಬಂದಿರುವಂತಹ ಕರ್ಬೂಜ ಹಣ್ಣು ಇದು ಕೂಡ ಬಹಳ ಫೇಮಸ್ಸು. ಇದು ಸ್ವಲ್ಪ ಉಪ್ಪಿರುತ್ತಂತೆ, ಅಂದರೆ ಅದು ಸಿಹಿ ಇತ್ತಲ್ಲ ಕುಂಬಳಕಾಯಿ, ಇದು ಅಷ್ಟೊಂದು ಸಿಹಿ ಇರಲ್ಲ. सालन बनाते हैं सऊदी लोग. ಸಲಾಡ್ ಬನ್ನದ सालन सालन ಮತ್ತು ಗ್ರೇವಿ ಥರ ಮಾಡ್ತಾರೆ. ಓಕೆ ಓಕೆ. ये वाला सालन बनता है. ये बीमारियों के लिए भी शफा है ये वाला. ಹಾಂ ಹಾಂ. ಈಗ ನೋಡಿ, ನಮ್ಮಲ್ಲೂ ಅಷ್ಟೇ ಮುಂಚಿನ ಕಾಲದಲ್ಲಿ ಕುಂಬಳಕಾಯನ್ನು ಬಹಳಷ್ಟು ಬುದ್ಧಿವರ್ತಕ ಅಂತ ಹೇಳ್ತಾರೆ. ಕುಂಬಳಕಾಯಿ ತಿನ್ನೋದ್ರಿಂದ ನಿಮಗೆ ನಿಮ್ಮ ಮೆದುಳಿನ ಶಕ್ತಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಇದ್ರ ಬಗ್ಗೆನೂ ಹೇಳ್ತಾ ಇದ್ದಾರೆ, ಇದನ್ನು ತಿನ್ನೋದ್ರಿಂದ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳಲ್ಲಿ ಬೆನಿಫಿಟ್ ಆಗುತ್ತೆ ಅಂತ. ಮಾರ್ಕೆಟ್ ಎಷ್ಟು ದೊಡ್ಡದಾಗಿದೆ ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಬರೀ ಕಲ್ಲಂಗಡಿ ಮತ್ತು ಬೇರೆ ಎಲ್ಲ ಹಣ್ಣುಗಳು ಜಾಸ್ತಿ ಇರೋದು. ಕಲ್ಲಂಗಡಿ ಅದು ಬಿಟ್ಟರೆ ಕುಂಬಳ ಬಿಟ್ಟರೆ ಇನ್ನೇನಿದೆ ಅಷ್ಟೇ ರೀ. ಮಸ್ಕ್ ಮೆಲನ್ ಅದು ಕರ್ಬೂಜ. ಸಖತ್ತಾಗಿದೆ ಮಾರ್ಕೆಟು. ನಮ್ಮ ಬ್ರದರ್ ರಂಜಾನ್ ಇದಾರಲ್ಲ, ಅವರ ಫ್ರೆಂಡು ಈ ಹೋಟೆಲ್ನ ನೋಡ್ಕೊಳ್ಳೋದು. ಸೊ ಒಂದು ಜಾಗ ಕೊಡ್ತಾ ಇದ್ದಾರೆ ಊಟಕ್ಕೆ. ನಮ್ಮ ಕೇರಳ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಈಗಷ್ಟು ಆರ್ಡ್ರ್ ತೊಗೊಳಕ್ಕೆ ಬಂದಿದ್ದಾರೆ. ரெண்டு செட் பரோட்டா, ஒரு ஸ்டியூ, சிக்கன் ஸ்டியூ. ஓகே, on what enough. ಇಪ್ಪತ್ತು ಮದಿ ಬೇರೆ ಬೇರೆ ಆರ್ಡರ್ ತಾರೆ. ಓಕೆ, ರೈಟ್ ಆನ್ ದಟ್ಸ್ ಇನಫ್. ಸೊ ಇಫ್ ಯು ಎನಿಥಿಂಗ್ ಆರ್ಡರ್. ಅಲ್ಲಿ ನೋಡ್ಬಂದು ನೋಡಿ, ಇಲ್ಲೆಲ್ಲ ಮಲಯಾಳಂ ಎಲ್ಲ ಬರೆದಿದ್ದಾರೆ. ಎಷ್ಟು ಚೆನ್ನಾಗಿ ಅವರ ಲೋಕಲ್ ಸ್ಟೈಲನ್ನು ಬಿಟ್ಕೊಟ್ಟಿಲ್ಲ. ದೂರದ ಮದಿನಲ್ಲೂ ಮಲಯಾಳಂ ಓದಿ ಖುಷಿ ಆಗ್ತಾ ಇದೆ. ಪಕ್ಕದ ಟೇಬಲ್ಗೆ ಫ್ಯಾಮಿಲಿ ಬಂದರು, ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ನಲ್ಲ, ನನಗೇನು ಹೇಳಲಿಲ್ಲ ವಿಡಿಯೋ ಮಾಡಬೇಡಿ ಅಂತ. ಸೀದಾ ಒಂದು ಸ್ಕ್ರೀನನ್ನು ತಂದು ಇಟ್ಬಿಟ್ರು, ಸೊ ದಟ್ ಆ ಬ್ಯಾರಿಯರ್ ಇರಲಿ ಅಂತ. ರಾತ್ರಿ ಊಟಕ್ಕೆ ಕೇರಳ ಪರೋಟ, ಚಿಕನ್ ಸ್ಟ್ಯೂ, ಅಂದರೆ ಕೋಕೋನಟ್ ಹಾಲಿನಲ್ಲಿ ಮಾಡುವಂತಹ ಒಂದು ರೀತಿಯ ಸ್ಟ್ಯೂ. ಆಲ್ಮೋಸ್ಟ್ ನಮ್ಮ ಕೋಕೋನಟ್ ಚಟ್ನಿ ಇರುತ್ತಲ್ಲ ಅದೇ ಥರ ಇದೆ ನೋಡಿ. ಇದು ಚಟ್ನಿ ಜೊತೆಗೆ ಚಿಕನ್ ಇದ್ದಂಗೆ. ನಮಗೋಸ್ಕರ ಶೆಫು ಅಲ್ಫಾಮ್ ಮಲ್ಬಾರ್ ಅನ್ನೋ ಒಂದು ಡಿಶನ್ನು ಮಾಡಿಕೊಟ್ಟಿದ್ದಾರೆ. ಸಕ್ಕತ್ತಾಗಿದೆ ನೋಡೋದಕ್ಕೆ. ಅರೇಬಿಯನ್ ಅಲ್ಫಾಮ್ ಗ್ರೇವಿ ಹೆಂಗಿದೆ ಅಂತ. ವಾವ್, ಒಳ್ಳೆ ಉಪ್ಪಿನಕಾಯಿ ತಿನ್ನೋದು ಅನಿಸ್ತದೆ. ಇದು ಹುಣಸೆ ಹಣ್ಣಲ್ಲಿ ಮಾಡಿರೋದು, ತುಂಬ ಚೆನ್ನಾಗಿ ಟೇಸ್ಟ್, ವೆರಿ ಗುಡ್ ಟೇಸ್ಟ್. ನಮ್ಮ ಬೆಂಗಳೂರಿನಲ್ಲಿ ರಾತ್ರಿ ಹೊತ್ತು ಹೋಗಿ ಎಂಪೈರಲ್ಲಿ ಊಟ ಮಾಡ್ತೀವಿ, ಎಲ್ಲ ಲೇಟ್ ಆಗಿಬಿಟ್ರೆ ಸಿಕ್ಕಾಬಿಟ್ಟೆ. ಅದೇ ರೀತಿ ಇಲ್ಲಿ ಬಿಸಿ ಬಿಸಿ ಗೀ ರೈಸ್ ಕೊಟ್ಟಿದ್ದಾರೆ. ನನಗೆ ಎಂಪೈರೇ ನೆನಪಾಗ್ತಾ ಇದೆ. ಬಿಸಿ ಬಿಸಿ ಗೀ ರೈಸು, ಅದ್ರ ಜೊತೆಗೆ ಕೊಟ್ಟಿರುವಂತಹ ಸ್ಪೆಷಲ್ ಮಲ್ಬಾರಿ ಚಿಕನ್ನು. ಒಳ್ಳೆ ಪುಳಿಯೋಗರೆ ಟೇಸ್ಟ್ ಇದೆ ಇದರ ಮೇಲಿರುವಂತಹ ಗುಜ್ಜು. ನಿಜವಾಗ್ಲೂ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಜ್ಯೂಸಿಯಾಗಿ ಮೇಲ್ಗಡೆ ಬಿಳಿ ಎಳ್ಳನ್ನು ಹಾಕಲಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಈಗ ಇದರ ಗ್ರೇವಿಯನ್ನು ನಮ್ಮ ಗೀ ರೈಸ್ ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡಿ ತಿನ್ನೋಣ. ಆಹಾ, ಕೊತ್ತ ಕುದೀತಾ ಇದೆ. ವಾವ್. ಇನ್ನೊಂದೇನು ಮಿಸ್ ಆಗಿತ್ತು ಗೊತ್ತಾ, ಈ ಜೀರಾ ಸಾಂಬಾರ್ ರೈಸು. ಇಷ್ಟು ದಿವಸ ಸೌದಿ ಅರೇಬಿಯಲ್ಲಿ, ಅಫ್ಘಾನಿಸ್ತಾನಲ್ಲಿ ಎಲ್ಲ ಬಾಸ್ಮತಿ ರೈಸು ಉದ್ದುದ್ದಕ್ಕಿರುತ್ತೆ, ಮತ್ತು ಅದೇನು ರುಚಿ ಇರಲ್ಲ. ಈ ರುಚಿ ಇದೆಯಲ್ಲ ಈ ಚಿಕ್ಕ ರೈಸ್ದು, ಸೂಪರ್. ಬಹಳ ಕಡೆ ಗೀ ರೈಸು ಮತ್ತು ಗ್ರೇವಿ ತಿಂದಿದ್ದೀನಿ, ಆದರೆ ಇಲ್ಲಿ ಕೊಟ್ಟಂತಹ ಮಲ್ಬಾರ್ ಗ್ರೇವಿ ಒಂದು ರೀತಿಯ ಹುಳಿ ಇದೆ ಅದರಲ್ಲಿ. ಅದನ್ನು ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕಾದ್ರೆ ಆಗುವಂತಹ ಒಂದು ಫೀಲಿಂಗು ಲಿಟ್ರಲಿ ಆರ್ಗ್ಯಾಸ್ಮಿಕ್. ತುಂಬಾ ಚೆನ್ನಾಗಿದೆ. ಪರ್ಸ್ನಲಿ ರೆಕಮೆಂಡ್ ಮಾಡ್ತೀನಿ, ಯಾರೇ ಬಂದ್ರೂ ಮದೀನಾಗೆ ಈ ಹೋಟ್ಲಿಗೆ ಬಂದು ಈ ಕಾಂಬಿನೇಷನ್ನೇ ಆರ್ಡರ್ ಮಾಡಿ. ಬಿಸಿ ಗೀ ರೈಸು ಮತ್ತು ಈ ಮಲ್ಬಾರ್ ಚಿಕನ್ನು, ಅಲ್ಫಾಮ್ ಚಿಕನ್ ಅಂತ ಏನಂತ ಹೇಳ್ತೀವಿ, ಬಾರ್ಬಿಕ್ಯೂ ಅಂದರೆ ಕೆಂಡದಲ್ಲಿ ಬೇಯಿಸಿದಂತಹ ಚಿಕನ್ನು ಬಾರ್ಬಿಕ್ಯೂ ಮಾಡಿ ಅದರ ನಂತರ ಮಲ್ಬಾರಿ ಸ್ಪೈಸಸ್ನ ಆ್ಯಡ್ ಮಾಡಿ ಕೊಡ್ತಾ ಇದ್ದಾರೆ. ಜಸ್ಟ್ ಈ ಗ್ರೇವಿನೇ ಸಾಕ್ರಿ, ಇನ್ನೇನು ಬೇಡ. ಒಂದು ಪರೋಟ ತೊಗೊಂಡು ಗ್ರೇವಿ ತಿಂದರೆ ಸಾಕು. ಅದಾದಮೇಲೆ ಅನ್ನ ತೊಗೊಂಡು ಚಿಕನ್ ಜೊತೆಗೆ ತಿಂದರೆ ಸ್ವರ್ಗಕ್ಕೆ ಎರಡೇ ಗೇಣು. ಯಾವತ್ತೂ ಈ ಟೇಸ್ಟ್ ಅನುಭವಿಸಿರಲ್ಲ, ಒಂಥರ ಹೊಸ ಟೇಸ್ಟ್ ಮೈಂಡ್ಗೆ ತುಂಬ ಖುಷಿ ಆಗ್ತದೆ. ಆಮೇಲೆ ಇನ್ನೊಂದು ಹೊಸತನ, ಇದು ಕಿನ್ಸಾ ಅನ್ನೋ ಒಂದು ಕಂಪ್ನಿ. ಈ ಕಂಪ್ನಿ ಇದೆ ಲೋಕಲ್ ಸೌದಿ ಕಂಪ್ನಿ. ಇದರಲ್ಲಿ ಸಿಟ್ರಸ್ ಫ್ಲೇವರ್ ತುಂಬ ಫೇಮಸ್ಸು. ಕೋಲಾ ಇದೆ ಮತ್ತು ಎಲ್ಲ ರೇಂಜು, ಹಿಂಗೆ ಅಂದರೆ
ಈ ಕೊಕೊಕೋಲಾ ಪೆಪ್ಸಿ ಕಂಪ್ನಿಗಳಲ್ಲಿ ಏನೇನು ಫಾಂಟಾ ಅದಕ್ಕೆ ಆಲ್ಟರ್ನೇಟಿವ್ ಕಿನ್ಸಾ ಕಂಪ್ನಿಲಿದೆ. ಇದು ಇವಾಗ ಬಹಳ ಫೇಮಸ್ಸು ಸೌದಿ ಅರೇಬಿಯಲ್ಲಿ ಮತ್ತು GCC ಕಂಟ್ರೀಸ್ ಅಂದರೆ ಗಲ್ಫ್ ಕಂಟ್ರೀಸಲ್ಲಿ. ಹೆಂಗೆ ಫೇಮಸ್ ಆಯಿತು ಬೇಗ ಅಂದರೆ ಕೇವಲ 2 ವರ್ಷದಿಂದ ಶುರುವಾಗಿದ್ದು. ಅಂದರೆ ಒಂದು ಸರಿಯಾದ ಸಮಯದ ಆಪರ್ಚುನಿಟಿನ ತೊಗೊಂಡ್ರೆ ಹೇಗೆ ಬಿಸ್ನೆಸ್ ಕ್ಲಿಕ್ ಆಗ್ಬೋದು ಅನ್ನೋದಕ್ಕೆ ಇದೆ ಸಾಕ್ಷಿ. ಇಸ್ರೇಲ್ ವಾರ್ ಆಗಬೇಕಾದ್ರೆ ಕೊಕೊಕೋಲಾಗೆ ಮತ್ತು ಪೆಪ್ಸಿಗೆ ಅಮೆರಿಕನ್ ಕಂಪ್ನೀಸ್ ಅಲ್ವಾ ಸಪೋರ್ಟ್ ಮಾಡಬಾರ್ದು ಅನ್ನೋ ದೃಷ್ಟಿಯಲ್ಲಿ GCC ಕಂಟ್ರಿಯ ಜನಗಳು ಅಥವಾ ಸೌದಿ ಜನಗಳು ಕಿನ್ಸಾ ಕಡೆಗೆ ಶಿಫ್ಟ್ ಆದರು. ಆ ಶಿಫ್ಟ್ ಆದ ನಂತರ ಇವತ್ತುವರೆಗೂ ಕಿನ್ಸಾ ಕಂಪ್ನಿ ತುಂಬ ಸೂಪರ್ ಹಿಟ್ ಆಗಿ ನಡ್ಕೊಂಡು ಹೋಗ್ತಾ ಇದೆ. ಸೊ ಅದು ಕಿನ್ಸಾ ಹಿಂದಿನ ಕತೆ. ಇದರ ರುಚಿ ಹೇಳ್ತೀನಿ. ಎಕ್ಸಾಕ್ಟ್ಲಿ ಲೈಮ್ ಸೋಡಾ ಕುಡಿದಾಗ ಅನಿಸುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ಖಾರ ಹುಳಿ ಕಾಂಬಿನೇಷನ್ ಜೊತೆಗೆ ಇದನ್ನು ಸಿಪ್ ಡೌನ್ ಮಾಡಿದಾಗ ಆ ಒಂಥರ ಗಂಟಲಾಗೋ ಫೀಲಿಂಗ್ ಇದೆಲ್ಲ ಸಖತ್ತು. ಡೆಫಿನೆಟ್ಲಿ ರೆಕಮೆಂಡೆಡ್. ಬ್ರದರ್ ಕೂಡ ಚೈನೀಸ್ ಕಾರ್ನೇ ತೊಗೊಂಡಿರೋದು. ಕಳೆದ 5 ವರ್ಷದಿಂದ ಡ್ರೈವ್ ಮಾಡ್ತಾರೆ ಅಂತ. ಏನೋ ಪ್ರಾಬ್ಲಮ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನೋ ಅಂಥ ಹೆಚ್ಚು ಮೇಂಟೆನೆನ್ಸ್ ಇಲ್ಲ ಅಂತ ಕೂಡ ಹೇಳಿದ್ರು. ಯಾವ ಬ್ರ್ಯಾಂಡ್ ಅಂತ ಗೊತ್ತಿಲ್ಲ, ಏನೋ V ಅಂತ ಇದೆ. ಬ್ರೋ ಬ್ರ್ಯಾಂಡ್ ಹೆಸರೇನು? ಚಂಗನ್. ಚಂಗನ್ ಬ್ರ್ಯಾಂಡ್. ಓಕೆ